ईश्वरः परमः कृष्णः सच्चिदानन्दविग्रहः अनादिरादिर्गोविन्दः ಸರ್ವಕಾರಣಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಆ ದಿವ್ಯ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಶ್ರೀನಿವಾಸಪುರದ ಸತ್ಯಕಾಮ ಥಿಯೋಸಾಫಿಕಲ್ ಲಾಡ್ಜ್ನ ಈ ಅಂಗಳದಲ್ಲಿ ಒಂದು ವ್ಯಾಸಂಗಗೋಷ್ಠಿಯನ್ನು ನಡೆಸಿಕೊಡಲು ನನಗೆ ಅವಕಾಶವನ್ನು ಒದಗಿಸಿಕೊಟ್ಟು ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಈ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ನನ್ನನ್ನು ದೂರವಾಣಿ ಕರೆಯ ಮೂಲಕ ಆಹ್ವಾನಿಸಿದ ಹಿರಿಯ ಸೋದರಿ ಮಾಧವಿ ರತ್ನಾಕರಂರವರಿಗೂ, ನೆರೆದ ಶ್ರೋತೃವರ್ಗಕ್ಕೂ ಮತ್ತು ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ಯಾರಿದ್ದಾರೋ ಅವರಿಗೂ ನನ್ನ ಅನಂತಾನಂತ ನಮನಗಳನ್ನು, ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ವ್ಯಾಸಂಗಗೋಷ್ಠಿ ಅತಿ ಮುಖ್ಯವಾಗಿ ನಮ್ಮ ಇಂದಿನ ಜೀವನದ ಸ್ಥಿತಿ ಏನು, ಮುಂದೆ ನಮಗಾಗಿ ಕಾದಿರುವ ಸಂಸರಣೆಯ ಮಾರ್ಗವೇನು, ಆ ಮಾರ್ಗವನ್ನು ಪ್ರವೇಶ ಮಾಡಲಿಕ್ಕೆ ಬೇಕಾದಂತಹ ಒಂದು ಪರಿಶೋಧನೆ ಹೇಗಿರಬೇಕು ಮತ್ತು ಸಾಧನೆಯ ಪ್ರಾಮುಖ್ಯತೆ ಏನು ಜೀವನದಲ್ಲಿ, ಈ ಕೆಲವು ಮುಖ್ಯವಾದ ವಿಷಯಗಳನ್ನು ಪರಿಗಣಿಸಿ ಆ ವಿಷಯಗಳ ಮೇಲೆ ಬೆಳಕನ್ನು ಚೆಲ್ಲುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈ ವ್ಯಾಸಂಗಗೋಷ್ಠಿಯಲ್ಲಿ 10:45ರಿಂದ 11:40 ಒಂದು ಉಪನ್ಯಾಸವಿದೆ. ಆ ಉಪನ್ಯಾಸದ ಶೀರ್ಷಿಕೆ ಜೀವನವೆಂಬ ಕಲೆ, ಮಂಕುತಿಮ್ಮನ ಕಗ್ಗದ ಬೆಳಕಿನಲ್ಲಿ. ಮಂಕುತಿಮ್ಮನ ಕಗ್ಗ ಡಿ.ವಿ. ಗುಂಡಪ್ಪನವರು ಬರೆದಂತಹ ಒಂದು ಅತ್ಯಂತ ಸುಂದರವಾದ ಆಧ್ಯಾತ್ಮಿಕ ತತ್ವಭರಿತ ಕಾವ್ಯಸುಧೆ. ಅದನ್ನು ಆಧುನಿಕ ಭಗವದ್ಗೀತೆ ಅಂತ ಕರಿತೇವೆ ನಾವು. ಈ ಆಧುನಿಕ ಭಗವದ್ಗೀತೆಯಲ್ಲಿ ಇಲ್ಲದ ವಿಷಯ ವಿಚಾರಗಳೇ ಇಲ್ಲ. ಜೀವನಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಆ ಗ್ರಂಥದಲ್ಲಿ ಕಾಣಬಹುದು. ಅಂತಹ ಮಂಕುತಿಮ್ಮನ ಕಗ್ಗದ ಬೆಳಕಿನಲ್ಲಿ ಜೀವಿಸುವ ಕಲೆ ಹೇಗಿರಬೇಕು, ಮೊಟ್ಟ ಮೊದಲು ನಮ್ಮ ಜೀವನ ಯಾವ ಹಂತದಲ್ಲಿ ಹೀಗಿದೆ ಮತ್ತು ಈ ಜೀವನದಲ್ಲಿ ಎಂತಹ ಒಂದು ಸುಧಾರಣೆಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಡುವಂತಹ ಒಂದು ಪ್ರಯತ್ನ.
11:40ರಿಂದ 12 ಗಂಟೆವರೆಗೂ ವಿರಾಮ, 12ರಿಂದ 12:55ರವರೆಗೆ ಮಾರ್ಗಾನ್ವೇಷಣೆ ಎನ್ನುವಂಥ ಮತ್ತೊಂದು ಉಪನ್ಯಾಸ. ಆಧ್ಯಾತ್ಮಿಕ ಮಾರ್ಗವನ್ನು ಪ್ರವೇಶಿಸುವ ಅರ್ಹತೆ ನಮಗೆ ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಅದಕ್ಕಾಗಿ ನಾವು ಮಾಡಬೇಕಾಗಿರುವಂತಹ ಒಂದು ಸಾಧನೆ ಏನು, ಮಾರ್ಗವನ್ನು ಪ್ರವೇಶ ಮಾಡಲಿಕ್ಕೆ, ನಂತರ ಮಾರ್ಗವನ್ನು ಕ್ರಮಿಸುವುದು. ಎಷ್ಟೋ ಜನ್ಮಗಳ ಕಾಲ ಆ ಅಧ್ಯಾತ್ಮದ ಮಾರ್ಗವನ್ನು ಕ್ರಮಿಸಿ ಗಮ್ಯವನ್ನು ತಲುಪಬೇಕು. ಆ ಗಮ್ಯ ತಲುಪಿದಾಗಲೇ ಮೋಕ್ಷ, ಆತ್ಮ ಪರಮಾತ್ಮರ ಸಮ್ಮಿಲನ. ಅಂತಹ ಒಂದು ಮಾರ್ಗವನ್ನು ಪ್ರವೇಶ ಮಾಡಿದೀವೋ ಇಲ್ವೋ, ನಾವು ಮಾಡಿಲ್ಲ ಅನ್ನೋದಾದರೆ ಆ ಮಾರ್ಗವನ್ನು ಪ್ರವೇಶಿಸಲು ಬೇಕಾದ ಅರ್ಹತೆಗಳೇನು, ಅಂಥ ಅರ್ಹತೆಗಳು ನಮ್ಮಲ್ಲಿ ಇದೆಯಾ, ಇಲ್ಲ ಅನ್ನೋದಾದರೆ ಆ ಅರ್ಹತೆಯನ್ನು ಪಡೆಯುವ ವಿಧಾನವೇನು ಅನ್ನೋದು ಒಂದು ಆ ಉಪನ್ಯಾಸದ ಸಾರಾಂಶ. ಅದನ್ನು ಡಾಕ್ಟರ್ ಜ್ಯೋತಿಯವರು ನಿಮಗೆ ನೀಡ್ತಾರೆ. ಕೊನೆಯ ಒಂದು ಉಪನ್ಯಾಸ 12:55 1 ಗಂಟೆ 50 ನಿಮಿಷದವರೆಗೂ ಇದೆ. ಅದು ಸಂಗೀತ ಉಪನ್ಯಾಸ. ಅಂದರೆ ಅಲ್ಲಿ ಸಂಗೀತವೂ ಇದೆ, ತತ್ವ ಸಂವಾದವೂ ಇದೆ. ಸಂಗೀತದ ಮೂಲಕ ತತ್ವಬೋಧನೆಗಳನ್ನು ನೀಡುವ ಒಂದು ಪ್ರಯತ್ನ. ಆ ಒಂದು ಉಪನ್ಯಾಸದ ಶೀರ್ಷಿಕೆ ಸಾಧನೆಯ ಮಹತ್ವ. ಮಾರ್ಗವನ್ನು ಪರಿಶೋಧಿಸಿದ ನಂತರ ನಮ್ಮ ಸಾಧನೆ ನಿಂತು ಬಿಡಬಾರ್ದು. ಉನ್ನತ ಮಟ್ಟದ ಸಾಧನೆ ಗಮ್ಯವನ್ನು ತಲುಪುವ ತನಕ ನಡಿಬೇಕು. ಅಂತಹ ಸಾಧನೆ ಎಷ್ಟು ಮುಖ್ಯ ನಮ್ಮ ಜೀವನದಲ್ಲಿ ಅನ್ನೋದನ್ನು ವಿವರಿಸುವ ಒಂದು ಉಪನ್ಯಾಸ ಅದು. ಹೀಗೆ 3 ಉಪನ್ಯಾಸಗಳ ಒಂದು ಜೋಡಣೆ. ಇಟ್ ಈಸ್ ಅ ಲೀನಿಯರ್ ಕನೆಕ್ಷನ್ ಆಫ್ ಕಂಟೆಂಟ್ಸ್. ಇದರಲ್ಲಿ ಏನಿದೆ ಕಂಟೆಂಟು, ಅದು ಒಂದಾದರ ನಂತರ ಮತ್ತೊಂದು ಅನ್ಫೋಲ್ಡ್ ಆಗುತ್ತೆ, ಅಂದರೆ ಅನಾವರಣಗೊಳ್ಳುತ್ತೆ. ಈ ಒಂದು ವ್ಯಾಸಂಗಗೋಷ್ಠಿಗೆ ಈ ವಿಷಯ ವಿಚಾರಗಳನ್ನು ಅತಿ ಮುಖ್ಯವಾಗಿ ಪರಿಗಣಿಸಲು ಒಂದು ಕಾರಣವಿದೆ. ಆಧುನಿಕ ಪ್ರಪಂಚದಲ್ಲಿ ಮನುಷ್ಯ ಪದಾರ್ಥಗಳ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನ ಕುಟುಂಬ, ತನ್ನ ಏಳಿಗೆ, ತನ್ನ ಅಭಿವೃದ್ಧಿ ಮತ್ತು ಸ್ವಾರ್ಥಪರ ಚಿಂತನೆಗಳಲ್ಲೇ ಮುಳುಗಿ ಹಲವಾರು ಅನಾಹುತಗಳಿಗೆ ಕಾರಣನಾಗಿದ್ದಾನೆ. ತನ್ನನ್ನು ಪೋಷಿಸುವ ಈ ಪ್ರಕೃತಿಯನ್ನೇ ವಿನಾಶದ ಅಂಚಿಗೆ ಕರೆದುಕೊಂಡು ಹೋಗ್ತಿದ್ದಾನೆ. ಎಲ್ಲಿ ನೋಡಿದ್ರೂ ಪ್ರಕೃತಿಯ ಸರ್ವನಾಶ ನಡೀತಾ ಇದೆ. ಆಧುನಿಕತೆಯ ಸೋಗಿನಲ್ಲಿ, ಪದಾರ್ಥಗಳ ವ್ಯಾಮೋಹದಲ್ಲಿ, ಸ್ವಾರ್ಥ ಚಿಂತನೆಯಲ್ಲಿ ಅತೀವವಾಗಿ ತೊಡಗಿಕೊಂಡಿರುವಂತಹ ಮನುಷ್ಯ ತನ್ನ ಮೂಲ ಬೇರು, ತನ್ನ ಮಾತೃ, ಅದು ಪ್ರಕೃತಿ, ಮೂಲ ಪ್ರಕೃತಿಯೇ ನಮ್ಮೆಲ್ಲರ ಮಾತೃ ಅಥವಾ ಮಾತೆ. ಅಂತಹ ಮೂಲ ಪ್ರಕೃತಿಯನ್ನೇ ನಾಶ ಮಾಡ್ತಾ ಇದ್ದೀವಿ. ಯಾವುದರಿಂದ ನಾವು ಬದುಕಿದ್ದೀವೋ, ಯಾವುದರಿಂದ ನಾವು ಮಾಡಲ್ಪಟ್ಟಿದ್ದೀವೋ, ಯಾವುದನ್ನು ಉಸಿರಾಡ್ತಾ ಇದ್ದೀವೋ
ಯಾವುದನ್ನು ಆಹಾರವಾಗಿ ಪ್ರತಿನಿತ್ಯ ಭುಜಿಸುತ್ತಿದ್ದೇವೋ, ಯಾವುದರ ಮಡಿಲಿನಲ್ಲಿ ಬದುಕಿದೀವೋ ಅಂತಹ ಪಂಚಭೂತಗಳಿಂದ ಮಾಡಲ್ಪಟ್ಟ ಈ ಪ್ರಕೃತಿಯ ಮೇಲೆ ದಾಳಿಯನ್ನು ಮಾಡ್ತಿದ್ದೀವಿ. ಮತ್ತು ಈ ಭೂಮಂಡಲವನ್ನು ನರಕ ಸದೃಶವನ್ನಾಗಿ ಪರಿವರ್ತಿಸಿಬಿಟ್ಟಿದ್ದೀವಿ. ಒಂದು ಕಡೆ ಪ್ರಕೃತಿಯ ವಿನಾಶ ಜರುಗ್ತಾ ಇದ್ದರೆ, ಮತ್ತೊಂದು ಕಡೆ ಹೋದರೆ ಹೋಗಲಿ, ಮನುಷ್ಯನಾದರೂ ನೆಮ್ಮದಿಯಿಂದ ಇದ್ದಾನ, ಆತ ಏನಾದರೂ ಆನಂದವನ್ನು ಕಂಡಿದಾನ, ಆತ ತೃಪ್ತನಾಗಿದ್ದಾನ ಅಂತ ಗಮನಿಸಿ ನೋಡಿದರೆ ಯಾರೊಬ್ಬರ ಹೃದಯದಲ್ಲೂ ತೃಪ್ತಿ, ನೆಮ್ಮದಿ, ಶಾಂತಿ, ಆನಂದ ಕಂಡುಬರ್ತಾ ಇಲ್ಲ. ಹೇಳಿ, ಇಲ್ಲಿ ನಾವಿಷ್ಟು ಜನ ನೆರೆದಿದ್ದೀವಿ, ನಾವು ಯಾರಾದರೂ ಹೇಳಬಹುದಾ ನಾನು ಸದಾ ಆನಂದಭರಿತನಾಗಿರ್ತೇನೆ ಅಂತ? ನಾನಂತೂ ಇಲ್ಲಪ್ಪ, ಖಂಡಿತ ಇಲ್ಲ. ಮನುಷ್ಯ ಸಹಜ ಭಾವನೆಗಳು, ಯೋಚನೆಗಳು ನನ್ನನ್ನು ಕಾಡ್ತಾನೆ ಇರ್ತವೆ. ಹೋಗಲಿ, ಇಷ್ಟು ಪ್ರಕೃತಿಯನ್ನು ವಿನಾಶಕ್ಕೆ ಒಳಪಡಿಸಿದ ಮೇಲೆ ಈತ ಏನಾದರೂ ಗಳಿಸಿದನ ಅಂದರೆ ಗಳಿಸಲಿಲ್ಲ, ಇದ್ದದ್ದನ್ನು ಕಳೆದುಕೊಂಡ. ಹಿಂದೆ ನಮ್ಮ ಪೂರ್ವಜರು ಪ್ರಕೃತಿಯ ಮಡಿಲಿನಲ್ಲಿ ಸುಖವಾಗಿ, ಸಂತೋಷವಾಗಿ, ಆನಂದದಿಂದ, ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಿದ್ರು. ಅವರ ಅಗತ್ಯಗಳು ಬಹಳ ಕಡಿಮೆ ಇರ್ತಿತ್ತು, ಸರಳ ಜೀವನವನ್ನು ನಡೆಸ್ತಿದ್ರು, ಉನ್ನತ ಆಲೋಚನೆಗಳ ಮಧ್ಯೆ ಇರ್ತಿದ್ರು, ಸತ್ಸಂಗಗಳಲ್ಲಿ ಭಾಗವಹಿಸುತ್ತಿದ್ದರು, ಸಹವಾಸವನ್ನು ಮಾಡ್ತಾ ಇದ್ದರು. ಅದೆಲ್ಲ ಹೋಯ್ತು ಕಾಲ. ಎಷ್ಟರ ಮಟ್ಟಿಗೆ ಈ ಜಗತ್ತು ಬದಲಾಗಿದೆ ಅಂತಂದರೆ, ಆ ಕಡೆ ಪ್ರಕೃತಿಗೂ ಉಳಿಗಾಲವಿಲ್ಲ, ಈ ಕಡೆ ಸ್ವತಃ ಮನುಷ್ಯನು ನೆಮ್ಮದಿಯಿಂದ ಇಲ್ಲ. ಅಂತಹ ಒಂದು ಜಗತ್ತನ್ನು ಮನುಷ್ಯ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ, ಅಂದರೆ ಪರಿವರ್ತನೆ ಮಾಡಿಬಿಟ್ಟಿದ್ದಾನೆ ಜಗತ್ತಿನಲ್ಲಿ. ಈ ಪರಿಸ್ಥಿತಿಯಲ್ಲಿ ಮನುಷ್ಯ ತನ್ನ ಪ್ರಸ್ತುತ ಜೀವನದ ಶೈಲಿ ಏನು, ಸ್ಥಿತಿ ಏನು, ಇದರಿಂದ ಉಂಟಾಗ್ತಾ ಇರುವಂಥ ಸಾಧಕ ಬಾಧಕಗಳೇನು, ಈ ಸಾಧಕ ಬಾಧಕಗಳನ್ನು ಅರ್ಥೈಸಿ ಜೀವನ ಶೈಲಿಯನ್ನು ತಾನಾಗಿ ಸ್ವತಃ ಬದಲಾಯಿಸಿಕೊಳ್ಳುವ ಪ್ರಯತ್ನವನ್ನು ಮಾಡದೆ ಹೋದರೆ ಇನ್ನಷ್ಟು ಮತ್ತಷ್ಟು ವಿನಾಶ ಕಾದಿದೆಯೇ ಹೊರತು ಮನುಷ್ಯನ ಜೊತೆಗೆ ಈ ಜಗತ್ತಿನ ಸರ್ವ ಜೀವರಾಶಿಗಳು ನಾಶವಾಗಿ ಹೋಗ್ತವೆ. ವಿಜ್ಞಾನದಲ್ಲಿ ನಾವು ಹೇಳ್ತೇವೆ, 5 ಬಾರಿ ಈಗಾಗಲೇ ಈ ಪೃಥ್ವಿ ಮಂಡಲದಲ್ಲಿ ಮಹಾನ್ ವಿನಾಶಗಳು ಜರುಗಿ ಹೋಗಿದೆ. ದೇ ಕಾಲ್ ಮಾಸ್ ಡಿಸಾಸ್ಟರ್ಸ್ ಆ್ಯಂಡ್ ವೈಪಿಂಗ್ ಔಟ್ ಆಫ್ ಲಿವಿಂಗ್ ವರ್ಲ್ಡ್. ಈ ಜಗತ್ತಿನ ಜೀವ ಸಂಕುಲಗಳು 5 ಬಾರಿ ಕಣ್ಮರೆಯಾಗಿ ಮತ್ತೆ ಬಂದಿದೆ, ವಿಕಾಸ ಹೊಂದಿ ಈ ಭೂಮಂಡಲದಲ್ಲಿ. 5 ಬಾರಿನೂ ಪ್ರಾಕೃತಿಕ ವಿನಾಶಗಳೇ, ಅಂದರೆ ಪ್ರಕೃತಿನೇ ನಾಶ ಮಾಡಿದ್ದು. ನಾಶವಿಲ್ಲದೆ ಹುಟ್ಟಿಲ್ಲ, ಅದಕ್ಕೆ ಲಯಕರ್ತನಾಗಿ ಈಶ್ವರ ಇರೋದು, ಮತ್ತೆ ಸೃಷ್ಟಿಕರ್ತನಾಗಿ ಬ್ರಹ್ಮ ಇರೋದು. ಸೃಷ್ಟಿ ಸ್ಥಿತಿ ಲಯಗಳು ಒಂದು ನಿರಂತರ ಆವರ್ತನ ಚಕ್ರದ ಮೂಲಕ ನಡೀತಾನೆ ಇರುತ್ತೆ. 5 ಬಾರಿಯೂ ಪ್ರಕೃತಿನೇ ನಿರ್ಧಾರ ಮಾಡಿ ಜೀವ ಸಂಕುಲವನ್ನು, ಇಡೀ ಸಮಸ್ತ ಜೀವ ಸಂಕುಲವನ್ನು ಈ ಭೂಮಂಡಲದಿಂದ ವಿನಾಶಗೊಳಿಸಿ ಮತ್ತೆ ಸೃಷ್ಟಿ ಪ್ರಾರಂಭ ಆಯಿತು. ಆದರೆ ಈ 6ನೆಯ ಬಾರಿ ಜರುಗುತ್ತಲ್ಲ, ಇದು ಪ್ರಕೃತಿಯು
ನಿರ್ದೇಶಿಸುವ ಪ್ರಕೃತಿಯೇ ನಿಯಮಿಸಿರುವಂತಹ ವಿನಾಶವಲ್ಲ. ಇದು ಮನುಷ್ಯನ ಸ್ವಾರ್ಥದಿಂದ ಆಗುತ್ತೆ. ಮನುಷ್ಯ ತಾನು ಹಾಳಾಗೋದಿರಲಿ, ಇಡೀ ಜೀವ ಸಂಕುಲವನ್ನೇ ನಾಶ ಮಾಡಿಬಿಡ್ತಾನೆ ಅಂದರೆ ಎಂತಹ ಘೋರ ಅಪರಾಧ ನೋಡಿ. ಇಷ್ಟಕ್ಕೂ ಕಾರಣ ಮನುಷ್ಯನ ಸಂಕುಚಿತ ಸ್ವಭಾವ, ಸ್ವಾರ್ಥಪರ ಹಿತಾಸಕ್ತಿಗಳು ಮತ್ತು ಆತನಲ್ಲಿ ಕಂಡುಬರುವಂತಹ ವಿಪರೀತ ವ್ಯಾಮೋಹ. ಇಂತಹ ಸದ್ಯದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋ ಒಂದು ಪ್ರಯತ್ನವನ್ನು ಮೊದಲನೆಯ ಉಪನ್ಯಾಸವಾದಂತಹ ಜೀವನವೆಂಬ ಕಲೆಯಲ್ಲಿ ನಾವು ನೋಡೋಣ. ನಮ್ಮ ಸ್ಥಿತಿಯನ್ನು ಗಮನಿಸೋಣ. ಪ್ರಸ್ತುತ ವಿಶ್ವದಲ್ಲಿ ಎಂತಹ ಗಂಡಾಂತರವನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಗಮನಿಸೋಣ. ಹಾಗಾದರೆ ಇದಕ್ಕೆ ಕಾರಣವೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ಕಾರಣದ ಬುಡವನ್ನು ಅಲುಗಾಡಿಸುವ ತನಕ ನಾವು ಉತ್ಪತ್ತಿ ಮಾಡಿರುವಂತಹ ಈ ಗಂಡಾಂತರ ಖಂಡಿತವಾಗ್ಲೂ ಕಣ್ಮರೆಯಾಗಲು ಸಾಧ್ಯವಿಲ್ಲ. ಮಂಕುತಿಮ್ಮನ ಕಗ್ಗ ಜೀವನಕ್ಕೆ ಸಂಬಂಧಪಟ್ಟ ಎಲ್ಲ ಘಟ್ಟಗಳಲ್ಲೂ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಬಹಳ ಸುಲಭವಾಗಿ ನೀಡುವಂತಹ ಒಂದು ಗ್ರಂಥ. ಇದನ್ನು ಡಿ.ವಿ. ಗುಂಡಪ್ಪನವರು DVG ಅಂತ ಹೇಳ್ತೇವೆ. ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅವರ ಪೂರ್ತಿ ಹೆಸರು ಡಿ.ವಿ. ಗುಂಡಪ್ಪ. ಇವರು ಮುಳುಬಾಗಿಲಿನವರು. ಹುಟ್ಟಿದ್ದು ಬೆಳೆದದ್ದು, ಲೋವರ್ ಸೆಕೆಂಡ್ರಿ ಪರೀಕ್ಷೆಯಲ್ಲಿ ಫೇಲ್ ಆದದ್ದು ಎಲ್ಲ ಮುಳುಬಾಗಿಲಿನಲ್ಲಿ. LS ಫೇಲ್ ಆದಂತಹ ಆ ವ್ಯಕ್ತಿ ಮುಂದೆ ಎಂತಹ ಗ್ರಂಥಗಳನ್ನು ಬರೆದಿದ್ದಾರೆ ಅಂದರೆ ಆ ಗ್ರಂಥಗಳ ಮೇಲೆ ನೂರಾರು PhD ವಿದ್ಯಾರ್ಥಿಗಳು ತಮ್ಮ ಥೀಸಿಸ್ನ ಪ್ರಬಂಧಗಳನ್ನು ಬರೆದಿದ್ದಾರೆ. LS ಫೇಲ್ ಆದ ವ್ಯಕ್ತಿ ಬರೆದಂತಹ ಗ್ರಂಥಗಳ ಮೇಲೆ PhD ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಪ್ರಬಂಧವನ್ನು ಬರೆದು ತಮ್ಮ PhD ಪಡ್ಕೊಂಡಿದ್ದಾರೆ. ಅಂದರೆ ಎಂತಹ ಮೇಧಾವಿ, ಎಂತಹ ಒಂದು ಪಾಂಡಿತ್ಯ, ಎಂತಹ ಉತ್ತಮ ಚಿಂತಕ, ತತ್ವಶಾಸ್ತ್ರಜ್ಞ, ಸಮಾಜ ಸೇವಕ. ಅವರನ್ನು ಹತ್ತಿರದಿಂದ ಕಂಡವರು ಹೇಳ್ತಾರೆ, ಅವರಷ್ಟು ಸರಳವಾದಂಥ ವ್ಯಕ್ತಿಗಳು ಇನ್ಯಾರನ್ನು ಅವ್ರು ಕಂಡೇ ಇರಲಿಲ್ವಂತೆ. ಎಷ್ಟು ಸರಳ ಜೀವಿಗಳು ಅಂದರೆ ಬಡತನದಲ್ಲೇ ಬದುಕಿ ಬಾಳದವರು. ಅವರು ಈ ಉಪನ್ಯಾಸಗಳನ್ನು ನೀಡಲಿಕ್ಕೆ ಹೋದಾಗ ಎಷ್ಟೋ ಕಡೆಗಳಲ್ಲಿ ಅವರಿಗೆ ಚೆಕ್ಗಳು ಕೊಟ್ಟಿದ್ದರಂತೆ. ಆ ಕಾಲದಲ್ಲಿ ಬ್ಯಾಂಕ್ನ ಚೆಕ್ಗಳು. ಅದು ಅವರಿಗೆ ಕೊಟ್ಟ ಗೌರವ ಧನ. ನೀವು ಬಂದು ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಸಂಘದಲ್ಲಿ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ, ನಮ್ಮ ಕಾಲೇಜಿನಲ್ಲಿ ನೀವು ಉಪನ್ಯಾಸ ನೀಡಿದ್ದೀರಿ, ಇದು ನಿಮಗೆ ನಾವು ಕೊಡ್ತಿರೋ ಗೌರವ ಧನ ಅಂತ. ಅವರು ನೋ ಅಂತಿರ್ಲಿಲ್ವಂತೆ, ತಗೊಂಡು ಬರ್ತಿದ್ರಂತೆ, ಟ್ರಂಕಲ್ಲಿ ಸುಮ್ಮನೆ ಜೋಡಿಸಿಡ್ತಿದ್ರಂತೆ. ಒಂದು ಚೆಕ್ಕನ್ನು ಡ್ರಾ ಮಾಡಿರಲಿಲ್ಲ. ಅವರು ಮರಣ ಹೊಂದಿದಾಗ ಅವರ ಟ್ರಂಕ್ ತೆಗೆದರೆ ಎಲ್ಲ ಚೆಕ್ಗಳು ಹಾಗೆ. ನೋಡಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನನ್ನ ಜ್ಞಾನವನ್ನು ನಾನು ಇತರರಿಗೆ ಹಂಚಿಕೊಳ್ಳೋದು ಹಾಗಿರಬೇಕು. ಎಂತಹ ಉನ್ನತ ಆದರ್ಶ ವ್ಯಕ್ತಿದು, ಎಂತಹ ಉನ್ನತ ಆದರ್ಶ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಲಿಲ್ಲ. ಅವ್ರಿಗದರ ಬಗ್ಗೆ ಸ್ವಲ್ಪವೂ ಖೇದವೂ ಇರಲಿಲ್ಲ. ಅವರು ಬರೆದಿರುವಂಥ ಗ್ರಂಥಗಳು ಎಂತಹ ಉತ್ತಮ ಮಟ್ಟದ ಗ್ರಂಥಗಳು ಅಂದರೆ
ಅವರನ್ನು ಜ್ಞಾನಪೀಠ ಪ್ರಶಸ್ತಿಯಿಂದ ವಂಚಿತರನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ. ಅಂತಹ ಸತ್ವಯುತವಾದಂತಹ ಸಾಹಿತ್ಯ ಅವರದು. ಆದರೆ ದುರದೃಷ್ಟವಶಾತ್ ಅವರಿಗೆ ಸಿಕ್ಕಲಿಲ್ಲ. ಅವರು ಅದಕ್ಕೆಂದು ಖೇದವನ್ನು ಸಹ ವ್ಯಕ್ತಪಡಿಸಲಿಲ್ಲ. ಇಂಥ ಡಿ ವಿ ಗುಂಡಪ್ಪನವರು ಒಂದು ಕಡೆ ಮಂಕುತಿಮ್ಮನ ಕಗ್ಗ ಬರೆದರು 1943ನೇ ಇಸವಿ, ಅಂದರೆ ಹೆಚ್ಚು ಕಡಿಮೆ 81 ವರ್ಷಗಳ ಹಿಂದೆ ಪ್ರಕಟಿಸಿದರು. ಅದನ್ನು ಎಷ್ಟೋ ಮರುಮುದ್ರಣಗಳನ್ನು ಹೊಂದಿಬಿಟ್ಟಿದೆ. ಅದು ಬಹಳ ಬೇಡಿಕೆಯನ್ನು ಹೊಂದಿರುವ ಗ್ರಂಥ. ಆ ಗ್ರಂಥ ಅದಕ್ಕೆ ಒಂದು ಸಾರಾಂಶ ಅಥವಾ ಅದಕ್ಕೊಂದು ಭಾಷ್ಯ ಬರೆದು ಹಲವಾರು ಗ್ರಂಥಗಳನ್ನು ಹಲವು ಲೇಖಕರು ಪ್ರಕಟಿಸಿದ್ದಾರೆ. ಲಕ್ಷ್ಮೀನಾರಾಯಣ ಭಟ್ರು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದು ಸುಂದರವಾದ ವಿವರಣೆಯನ್ನು ನೀಡುತ್ತಾ ಎಲ್ಲ ಕಗ್ಗಗಳನ್ನು ಜೋಡಿಸಿ ಅವರೊಂದು ಗ್ರಂಥ ಬರೆದಿದ್ದಾರೆ. ವೆಂಕಟರಮಣನ್ ಅಂತ ಮತ್ತೊಬ್ಬರು ಅದೇ ಕೆಲಸ ಮಾಡಿದ್ದಾರೆ. ಕಗ್ಗದ ಎಲ್ಲ ಕಗ್ಗಗಳಿಗೂ ತಮ್ಮದೇ ಆದಂತಹ ಒಂದು ತಾತ್ಪರ್ಯವನ್ನು ಬರೆದು ಪ್ರಕಟಿಸಿದ್ದಾರೆ. ಈ ಗ್ರಂಥಗಳು ಖಂಡಿತವಾಗಿಯೂ ಆಧ್ಯಾತ್ಮಿಕ ಆಸಕ್ತಿಯನ್ನು ಹೊಂದಿರುವ ಒಬ್ಬ ವ್ಯಕ್ತಿಯನ್ನು ಎತ್ತರದ ಮಟ್ಟಕ್ಕೆ ಕರ್ಕೊಂಡು ಹೋಗುವಂತಹ ಗ್ರಂಥ ಇದು. ಆ ಕಗ್ಗವೇ ಹಾಗೆ, ಪ್ರತಿ ಕಗ್ಗವೂ 4 ಸಾಲನ್ನು ಹೊಂದಿರುತ್ತೆ. ಆದರೆ ಕಣ್ತೆರೆಸುವ ತತ್ವವನ್ನು ಅದರಲ್ಲಿ ಅಡಗಿಸಿಕೊಂಡಿರುತ್ತೆ. ಕಣ್ತೆರೆಸುವ ತತ್ವ. ಎವ್ರಿ ಕಗ್ಗ ಈಸ್ ಅನ್ ಐ ಓಪನರ್. ನಿಮ್ಮಲ್ಲಿ ಸೂಕ್ಷ್ಮತೆ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಹೃದಯವನ್ನು ತಟ್ಟಿ ಮನಸ್ಸನ್ನು ಬಡಿದೆಬ್ಬಿಸುತ್ತೆ ಪ್ರತಿ ಕಗ್ಗ. ದಯವಿಟ್ಟು ಕಗ್ಗವನ್ನು ಕನ್ನಡ ಬರೋರಾದರೆ ನೀವು ಅಧ್ಯಯನ ಮಾಡಿ, ವ್ಯಾಸಂಗಕ್ಕೆ ತಗೊಳ್ಳಿ. ಬಹಳ ಸುಂದರವಾದಂತಹ ಕಗ್ಗಗಳು. ಒಟ್ಟು 943 ಕಗ್ಗಗಳಿವೆ. ಮಂಕುತಿಮ್ಮನ ಕಗ್ಗ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಂತರ ಬರೀತಾರವರು ಮರುಳ ಮುನಿಯನ ಕಗ್ಗ. ಒಂದು ಕಡೆ ಮಂಕುತಿಮ್ಮ, ಇನ್ನೊಂದು ಕಡೆ ಮರುಳ ಮುನಿಯ. ಅಂದರೆ ಹೌ ಹಂಬಲ್ ಹಿ ವಾಸ್, ವಾಟ್ ಅ ಲೆವೆಲ್ ಆಫ್ ಹ್ಯೂಮಿಲಿಟಿ. ಎಂದೂ ಅವರಲ್ಲಿ ದರ್ಪವಾಗಲಿ ಅಹಂ ಆಗಲಿ ಕಾಣಲೇ ಇಲ್ಲ. ತನ್ನನ್ನು ತಾನು ಒಬ್ಬ ಮಾನವ ಜನಾಂಗದ ಸೇವಕ ಅಂತ ಪರಿಗಣಿಸಿದ್ರು. ಅವರು ಬರೆದಂತಹ ಕಗ್ಗಗಳಲ್ಲಿ ಕೆಲವನ್ನು ನಾನು ಆರಿಸಿಕೊಂಡಿದ್ದೇನೆ. ಆ ಕಗ್ಗಗಳ ಮೂಲಕ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ತೇನೆ. ನಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ, ನಾವೆಂಥ ಜೀವನವನ್ನು ನಡೆಸ್ತಾ ಇದ್ದೀವಿ. ಅವ್ರು ಹೇಳ್ತಾರೆ, ಬೆದಕಾಟ ಬದುಕೆಲ್ಲ ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿತನ ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಬೆದಕಾಟ ಬದುಕೆಲ್ಲ, ಜೀವನ ಎಲ್ಲ ಏನು ಮಾಡ್ತಿದ್ದೀವಿ ನಾವು? ಬೆದಕಾಡ್ತಾ ಇದ್ದೀವಿ. ಬೆದಕಾಡೋದು ಅಂದರೆ ಏನು ಗೊತ್ತಾ? ಹಿಂದಿನ ಕಾಲದಲ್ಲಿ ಒಲೆಗಳಿರ್ತಿತ್ತು, ಹಂಡೆ ನೀರು ತುಂಬಿಸಿ ಉರಿಸ್ತಿದ್ರು. ನಮ್ಮ ಮನೆಗಳಲ್ಲಿ ಏನು ಮಾಡ್ತಿದ್ರು ಅಂದರೆ, ಈ ಹಲಸಿನಣ್ಣಿನ ಕಾಲದಲ್ಲಿ ಹಲಸಿನಣ್ಣಿನ ಬೀಜನ ಆ ಬೆಂಕಿಗೆ ಹಾಕ್ತಿದ್ರು. ಬೆಂಕಿಗೆ ಹಾಕಿ ಸುಟ್ಟಾದ್ಮೇಲೆ ಅದು ಎಲ್ಲಿದೆಯೋ ಆ ಬೆಂಕಿ ಇಲ್ಲಿ ಆ ಒಂದು ಕೆಂಡದ ಮಧ್ಯೆ ನಮಗೆ ಗೊತ್ತಿಲ್ಲ. ಅದನ್ನೇನು ಮಾಡ್ತೀವಿ ನಾವು? ಕೆದಕ್ತೀವಿ, ಬೆದಕ್ತಾ ಇರ್ತೀವಿ. ಎಲ್ಲಿದೆಯೋ ಅಲ್ಲಿ ಇಲ್ಲಿ ಮತ್ತೊಂದು ಕಡೆ ಇಲ್ಲೊಂದು ಕಡೆ ಒಂದೊಂದು ಸಿಕ್ತಿತ್ತು, ತೊಗೊಂಡು ಆರಿಸಿ ತಿಂತಿದ್ವಿ. ಬೆದಕಾಟ ಅಂದರೆ ಹುಡುಕಾಟ. ಬೆದಕಾಟ ಬದುಕೆಲ್ಲ. ಏನಕ್ಕೆ ಬೆದಕಾಡ್ತೀವಿ? ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ.
ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ಮಗದೊಂದು ಬೇಕು. ಎಷ್ಟು ಬೇಕುಗಳ ಲಿಸ್ಟ್ನ ಇಟ್ಕೊಂಡಿದ್ದೀವಿ ಅಂದರೆ, ಒಂದು ಬೇಕು ಅನ್ನೋದು ನಮಗೆ ಸಿಕ್ಕೋ ಹೊತ್ತಿಗೆ 10 ಬೇಕುಗಳನ್ನು ಬರೆದಿಟ್ಕೊಂಡಿರ್ತೀವಿ ಲಿಸ್ಟಲ್ಲಿ. ನಮ್ಮ ಲಿಸ್ಟ್ ಮುಗಿಯೋದಿಲ್ಲ, ಸಾಯೋ ತನಕನೂ ಮುಗಿಯೋದಿಲ್ಲ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಸಾಯಕ್ಕೆ ಮೊದಲು ಏನು ಕೇಳ್ತಾರೆ ಹೇಳಿ? ಸಾಮಾನ್ಯವಾಗಿ ಈ ಅಪರಾಧಿಗಳನ್ನ ನೇಣು ಹಾಕ್ತಾರೆ ಅಥವಾ ಅವ್ರಿಗೆ ಅಂಥ ಶಿಕ್ಷೆ ಕೊಡ್ತಾರೆ. ಆವಾಗ ಆ ನೇಣು ಹಾಕಕ್ಕೆ ಮೊದಲು ಕೇಳೋದೇನೋ, ನಿನ್ನ ಕೊನೆ ಆಸೆ ಏನು? ಅಂದರೆ ಕೊನೆ ಆ ಅಂತಸ್ತಲ್ಲೂ ಆಸೆ ಇದೆ. ಇಂದೋ ನಾಳೆನೋ ಪ್ರಾಣ ಹೋಗುವಂಥ ವ್ಯಕ್ತಿನ ಕೇಳಿ, ಇತ್ತೀಚೆಗೆ ನನ್ನ ಸ್ನೇಹಿತರ ತಂದೆ ಒಬ್ಬರು ಮರಣ ಹೊಂದಿದ್ರು. ಅವ್ರು ಚೀಫ್ ಇಂಜಿನಿಯರ್ ಆಗಿದ್ರು BWSSBನಲ್ಲಿ. ಪಾಪ ಅವರಿಗೆ ರಕ್ತಸ್ರಾವವಾಗೋಯ್ತು ಮೆದುಳಲ್ಲಿ. ಕೈ ಕಾಲೆರಡು ಸ್ವಾಧೀನ ಇಲ್ಲ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಸಾಯಕ್ಕೆ ಕೆಲವೇ ನಿಮಿಷಗಳ ಮುಂದೆ ಒಂದು ಕಡೆ ಸ್ವಾಧೀನ ಇದೆ, ಇನ್ನೊಂದು ಕಡೆ ಪೂರ್ತಿ ಸ್ವಾಧೀನ ಇಲ್ಲ. ಆ ಇನ್ನೊಂದು ಕೈಯನ್ನೆತ್ತಿ ಮೇಲಕ್ಕೆ ಒಗೆದು ದೂರದಲ್ಲಿರುವಂತಹ ವಾಕಿಂಗ್ ಸ್ಟಿಕ್ನ ತಗೊಂಡು ಬರೋಕ್ಕೆ ಹೇಳಿ, ಆ ವಾಕಿಂಗ್ ಸ್ಟಿಕ್ ತಂದರೆ ಎದ್ದು ನಿಂತ್ಕೊಂಡು ಓಡಾಡಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದಾರೆ. ಅಂದರೆ ಆ ಮರಣದ ಕೆಲವೇ ಕ್ಷಣಗಳ ಮೊದಲು ಸಹ ಒಂದು ಆಸೆ ಇದೆ. ಏನು? ನಾನು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಮತ್ತೆ ನಡೆಯುವಂಥರ ಆಗಬೇಕು. ಆಸೆಗಳು ಮುಗಿಯೋದೇ ಇಲ್ಲ. ಬೆದಕಾಟ ಬದುಕೆಲ್ಲ, ಕ್ಷಣ ಕ್ಷಣವೂ ಹೊಸ ಹಸಿವು, ಒಂದೊಂದು ಕ್ಷಣಕ್ಕೂ ಒಂದೊಂದು ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ. ಏನ್ ಬೇಕು? ಅಧಿಕಾರ ಬೇಕು, ಸಿರಿತನ ಬೇಕು, ಸೊಗಸು ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಆಸ್ತಿ ಬೇಕು, ಪಾಸ್ತಿ ಬೇಕು, ನಂಟರು ಬೇಕು, ಸ್ನೇಹಿತರು ಬೇಕು, ನಗ ನಾಣ್ಯಗಳು ಬೇಕು. ಲಿಸ್ಟ್ ಹೋಗ್ತಾನೆ ಇರುತ್ತೆ. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಇದೆಲ್ಲ ಬೇಕು 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 ಅಂತ ಮನಸ್ಸು ಹೇಗಿರುತ್ತೆ ಅಂತಂದ್ರೆ, ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಮನಸ್ಸು ಇಷ್ಟು ಆಶೆಗಳನ್ನು ಹೊತ್ಕೊಂಡ ಮೇಲೆ ಆ ಮನಸ್ಸು ಹೇಗೆ ಇರುತ್ತೆ ಅಂದರೆ ಕುದೀತಾ ಇರುತ್ತೆ. ಕೆಳಗಡೆ ಬೆಂಕಿ ಹಚ್ಚಿ ಮೇಲೆ ನೀರಿಟ್ಟು ಅದು 100 ಡಿಗ್ರಿ ಸೆಲ್ಸಿಯಸ್ಗೆ ಹೋದರೆ ಅದೇನಾಗುತ್ತೆ? ಕುದಿಯುತ್ತೆ. ಆ ಕುದಿದು ಅಟ್ಲೀಸ್ಟ್ ನೀವು ಕೆಳಗಡೆ ಬೆಂಕಿ ಆರಿಸಿದ ಮೇಲೆ ಅದು ನಿಂತೋಗುತ್ತೆ. ಆದರೆ ನಮ್ಮ ಸ್ವಾರ್ಥದ ಬೆಂಕಿ ಆರೋದೇ ಇಲ್ಲ. ಯಾವಾಗ ಸ್ವಾರ್ಥದ ಬೆಂಕಿ ಆರೋದಿಲ್ವೋ, ಬರೆದಿಟ್ಕೊಂಡಿರೋ ಲಿಸ್ಟ್ಗಳು ಮುಗಿಯೋದಿಲ್ವೋ, ಹೃದಯದಲ್ಲಿ ಬೆಂಕಿ ಉರಿತಾನೆ ಇರುತ್ತೆ. ಉರಿತಾ ಇರೋ ಬೆಂಕಿ ಏನು ಮಾಡುತ್ತೆ? ಕುದಿಯುವ ಹಂಡೆಯನ್ನೇ ನಿರ್ಮಾಣ ಮಾಡಿಬಿಡುತ್ತೆ ನಮ್ಮ ಹೃದಯದಲ್ಲಿ. ಇದು ನಮ್ಮ ಪರಿಸ್ಥಿತಿ. ಇಂದಿನ ಪರಿಸ್ಥಿತಿ ಯಾರನ್ನು ಬೇಕಾದರೂ ಕೇಳಿ ನೋಡಿ. ಸಣ್ಣ ಹಳ್ಳಿಯಿಂದ ಹಿಡಿದು ದೊಡ್ಡ ದಿಲ್ಲಿಯವರೆಗೆ, ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರ ತನಕ ಪ್ರತಿಯೊಬ್ಬರೂ ಆಶೆಗಳ ಒಂದು ಸರಮಾಲೆಯನ್ನು ಹೊತ್ತು ಜೀವನ ಮಾಡ್ತಾ ಇದ್ದೇವೆ. ಇಂತಹ ಜೀವನದಲ್ಲಿ ಸುಖವಾಗಲಿ, ಸಂತೋಷವಾಗಲಿ, ನೆಮ್ಮದಿಯಾಗಲಿ, ತೃಪ್ತಿಯಾಗಲಿ ಹೇಗೆ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ? ನೀವೇ ಗಮನಿಸಿ ನೋಡಿ. ಹಾಗಾದರೆ ಜೀವನದಲ್ಲಿ ನೆಮ್ಮದಿಯನ್ನು ಹೊಂದೋದು ಹೇಗೆ? ಜೀವನದ ಸಾರ್ಥಕ್ಯವನ್ನು ಸಾಧಿಸುವುದು ಹೇಗೆ? ಜೀವನದಲ್ಲಿ ನಮ್ಮ ಗುರಿ ಹೇಗಿರಬೇಕು? ನನಗೂ ಇತರರಿಗೂ ಸಂಬಂಧ ಹೇಗಿರಬೇಕು? ನನಗೂ ವಿಶ್ವಕ್ಕೂ ಸಂಬಂಧ ಹೇಗಿರಬೇಕು? ನನಗೂ ನನ್ನೊಳಗಿರುವ ಪರಮಾತ್ಮನಿಗೂ ಸಂಬಂಧ ಹೇಗಿರಬೇಕು?
ಯಾರೋ ಕೇಳಿದ್ರಂತೆ, ವಾಟ್ ಈಸ್ ಲೈಫ್ ಅಂತ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಯವರು ಸುಂದರ ಉತ್ತರ ಕೊಟ್ಟರು. ಲೈಫ್ ಈಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ಸ್. ಜೀವನ ಮತ್ತೇನೂ ಅಲ್ಲ, ಸಂಬಂಧಗಳ ಒಂದು ಸರಮಾಲೆ. ಅಂಡ್ ವಾಟ್ ಈಸ್ ಸ್ಪಿರಿಚುಯಾಲಿಟಿ? ಅಧ್ಯಾತ್ಮ ಅಂದರೆ ಏನು? ಅಧ್ಯಾತ್ಮ ಅಂದರೆ ನೀನು ನಿನ್ನೊಡನೆ ಹೇಗೆ ವ್ಯವಹರಿಸುತ್ತೀಯಾ? ಹೌ ಡು ಯು ಬಿಹೇವ್ ವಿತ್ ಯುವರ್ ಸೆಲ್ಫ್? ನೀನು ಇತರರೊಂದಿಗೆ ಹೇಗೆ ವ್ಯವಹರಿಸುತ್ತೀಯಾ? ನೀನು ಈ ವಿಶ್ವದೊಡನೆ ಹೇಗೆ ವ್ಯವಹರಿಸುತ್ತೀಯಾ? ಅದೇ ಅಧ್ಯಾತ್ಮ. ಹೌ ಡು ಯು ರಿಲೇಟ್ ಯುವರ್ ಸೆಲ್ಫ್ ಟು ಯುವರ್ ಸೆಲ್ಫ್? ಹೌ ಡು ಯು ರಿಲೇಟ್ ಯುವರ್ ಸೆಲ್ಫ್ ಟು ಅದರ್ ಸೆಲ್ಫ್ಸ್? ಹೌ ಡು ಯು ರಿಲೇಟ್ ಯುವರ್ ಸೆಲ್ಫ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್? ದಟ್ ಈಸ್ ಸ್ಪಿರಿಚುಯಾಲಿಟಿ. ಹಾಗಾದರೆ ಈ ನೆಮ್ಮದಿಯನ್ನು ಹೊಂದಲು ಯಾವುದಾದ್ರೂ ಒಂದು ಮಾರ್ಗವಿದೆಯಾ? ಅಂಥ ಮಾರ್ಗವನ್ನು ಹೇಗೆ ನಾವು ತಿಳ್ಕೊಳ್ಳೋದು? ಆ ಮಾರ್ಗವನ್ನು ತಿಳ್ಕೋಬೇಕಾದ್ರೆ ಮೊಟ್ಟ ಮೊದಲನೆಯದಾಗಿ ನಮಗೆ ಅರ್ಥವಾಗಬೇಕು, ಜೀವನ ಎಂದೂ ಸರಳ ರೇಖೆಯಲ್ಲ. ಜೀವನದಲ್ಲಿ ಹಲವಾರು ತಿರುವುಗಳು ಬರುತ್ತೆ. ಕೆಲವು ತಿರುವುಗಳು ಅಕ್ಯೂಟ್ ಟರ್ನ್ಸ್ ಆಗಿರ್ಬೋದು, ಕೆಲವು ತಿರುವುಗಳು ಲಾಂಗ್ ಡಿಸ್ಟೆನ್ಸ್ ಟರ್ನ್ಗಳಾಗಿರ್ಬೋದು. ಅಕ್ಯೂಟ್ ತಿರುವು, ಅಕ್ಯೂಟ್ ಅಂದರೆ ಏನು? ಇದ್ದಕ್ಕಿದ್ದ ಹಾಗೆ ಜೀವನದಲ್ಲಿ ಆಗುವಂತಹ ಒಂದು ಮಹತ್ತರ ಬದಲಾವಣೆ. ಅದು ಸುಖವನ್ನೇ ತಂದು ಕೊಡ್ಬೋದು ಅಥವಾ ದುಃಖವನ್ನೇ ತಂದು ಕೊಡಬಹುದು. ಆದರೆ ಇದ್ದಕ್ಕಿದ್ದ ಹಾಗೆ ಮುಂದೆ ಸಾಗಿ ಹೋಗ್ತಿರುವಂತಹ ಜೀವನವೆಂಬ ಈ ನೌಕೆ ತನ್ನ ಮಾರ್ಗವನ್ನು ಪರಿಪೂರ್ಣವಾಗಿ ಬದಲಿಸ್ಬಿಡುತ್ತೆ. ಮನೆಯಲ್ಲಿ ಯಾವುದೋ ಒಂದು ದುರ್ವಾರ್ತೆ, ಮನೆಯಲ್ಲಿ ಯಾರಿಗೋ ಒಂದು ವಾಸಿಯಾಗದಂಥ ಕಾಯಿಲೆ, ಇಲ್ಲ ಯಾವುದೋ ಅಂಗವಿಕಲ ಮಗು ಹುಟ್ಟೋದು ಮನೆಯಲ್ಲಿ, ಅಥವಾ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅಪಾರವಾದ ನಷ್ಟ, ಅಥವಾ ಸಂಬಂಧದಲ್ಲಾದ ಬಿರುಕಿನಿಂದ ಒಬ್ಬರು ನಮ್ಮನ್ನು ತ್ಯಜಿಸಿ ಹೊರಟು ಹೋಗೋದು, ಲೈಕ್ ಡಿವೋರ್ಸ್. ಇವೆಲ್ಲ ಮಹತ್ತರವಾದಂಥ ಬದಲಾವಣೆಗಳು. ಈ ಬದಲಾವಣೆಗಳು ನಮಗೆ ನೋವನ್ನು ಉಂಟು ಮಾಡುತ್ತವೆ. ನೋವೆಲ್ಲ ಪಾವಕವೋ ಮಂಕುತಿಮ್ಮ ಅಂತ ಒಂದು ಕಡೆ ಹೇಳ್ತಾರೆ. ನೋವೆಲ್ಲ ಪಾವಕವೋ, ಆ ನೋವು ನಿನ್ನನ್ನು ಪರಿಪೂರ್ಣವಾಗಿ ಪರಿವರ್ತಿಸುತ್ತಪ್ಪ. ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರೋ ನೋವು ಅದು. ಹಾಗಾಗಿ ನೋವನ್ನು ದೂರಬೇಡ ಅಂತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ. ಇರಲಿ, ಜೀವನ ಅನ್ನೋದು ಸರಳ ರೇಖೆಯಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಹೇಗಿರುತ್ತವೆ ಅಂದರೆ ದೇ ಆರ್ ಟ್ರಾಜಿಕ್. ಟ್ರಾಜಿಕ್ ಅಂತಂದರೆ ಬಹಳ ಮನಸ್ಸಿನ ಮೇಲೆ ಆಘಾತವನ್ನು ಉಂಟು ಮಾಡುತ್ತೆ. ಅಂತಹ ಘಟನೆಗಳು ಬಂದಾಗ ನಾವು ಹೇಗೆ ಎದುರಿಸ್ತೀವಿ ಹೇಳಿ? ಕುಗ್ಗಿ ಹೋಗ್ತೇವೆ. ನಮ್ಮ ಮನಸ್ಸು ಕುಂದು ಹೋಗುತ್ತೆ. ವಿಪರೀತ ವ್ಯಥೆ ದುಃಖಕ್ಕೆ ಒಳಗಾಗ್ಬಿಡ್ತೀವಿ. ಸಂಕಷ್ಟವನ್ನು ಅನುಭವಿಸ್ತೀವಿ. ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀವಿ. ಕಾರಣ ಏನು ಗೊತ್ತಾ? ಆ ಕಷ್ಟಕರ ಘಟನೆಯಲ್ಲಿ ಭಗವಂತ ನಮಗೆ ತಿಳಿಸಬೇಕಾದ ಒಂದು ಪಾಠವನ್ನು ಅಡಗಿಸಿಟ್ಟಿರ್ತಾನೆ. ಆ ಪಾಠವನ್ನು ನಾವು ಹುಡುಕಲ್ಲ. ಆದ ಘಟನೆ, ಜರುಗಿದಂತಹ ಒಂದು ಘಟನೆ, ಎದುರಿಸುತ್ತಿರುವ ಒಂದು ಸಂದರ್ಭ, ನನಗಾಗಿ ಭಗವಂತ ಕಲ್ಪಿಸಿಕೊಟ್ಟಂತಹ ಒಂದು ಅವಕಾಶ, ಇದರಲ್ಲಿ ಏನೋ ಒಂದು ಪಾಠ ಇದೆ, ಆ ಪಾಠವನ್ನು ನಾನು ಕಲಿಬೇಕು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಳಲ್ಲ. ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ.
ಆ ಘಟನೆಗೆ ಕಾರಣರಾದವ್ರಿಗೆಲ್ಲ ಶಾಪ ಹಾಕ್ತೀವಿ. ಅವರಿಂದ ಹಿಂಗಾಯ್ತು, ಇವರಿಂದ ಹಂಗಾಯ್ತು, ಮತ್ತೊಬ್ಬರಿಂದ ಹಿಂಗಾಯ್ತು, ಇಲ್ಲಾಂದರೆ ನಾನು ಯಾಕೆ ಈ ಕಷ್ಟ ಅನುಭವಿಸ್ಬೇಕಾಗಿತ್ತು. ಇದೆಲ್ಲ ವ್ಯರ್ಥ ಪ್ರಲಾಪ. ಆ ಘಟನೆಯ ಹಿಂದೆ ಇರುವಂತಹ ಪಾಠವನ್ನು ಕಲಿಯುವ ಸೂಕ್ಷ್ಮ ಗ್ರಾಹ್ಯ ಮನಸ್ಸನ್ನು ನಾವು ಬೆಳೆಸ್ಕೊಂಡಾಗ ಜೀವನವೇ ಒಂದು ಪಾಠಶಾಲೆ ಆಗುತ್ತೆ. ಜೀವನವೇ ಒಂದು ಪಾಠಶಾಲೆ. ಕಲೀಲಿಕ್ಕೆ ನಾವು ಸಿದ್ಧರಿಲ್ಲ ಅಂತಂದರೆ ಈ ಪಾಠಶಾಲೆಯಲ್ಲಿ ನಾವು ತೇರ್ಗಡೆನೇ ಹೊಂದಲ್ಲ. ಪ್ರೀ ಮಾಂಟೆಸರಿಲಿದ್ದರೆ ಮರಣ ಹೊಂದದಾಗಲೂ ಪ್ರೀ ಮಾಂಟೆಸರಿಲ್ಲೇ ಇರ್ತೀವಿ, ಪ್ರಮೋಷನ್ನೇ ತಗೊಳ್ಳಲ್ಲ. ಕಾರಣ ವಿ ಡೋಂಟ್ ಹ್ಯಾವ್ ದಟ್ ಸೆನ್ಸಿಟಿವ್ ಮೈಂಡ್. ವಿ ಆರ್ ಅನೇಬಲ್ ಟು ಇಂಟ್ರಾಸ್ಪೆಕ್ಟ್. ನಮ್ಮನ್ನು ನಾವೇ ಪರಿವೀಕ್ಷಿಸಿಕೊಳ್ಳುವ ಶಕ್ತಿನೇ ಇಲ್ಲ. ಸದಾ ನಮಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇತರರನ್ನೇ ದೂರ ಕುಳಿತುಕೊಳ್ಳೋದು. ವೆನ್ ಯು ಶೋ ಒನ್ ಫಿಂಗರ್ ಅಟ್ ಅದರ್ಸ್ ಲೈಕ್ ದಿಸ್, ರೆಸ್ಟ್ ಆಫ್ ದ ಫಿಂಗರ್ಸ್ ಆರ್ ಪಾಯಿಂಟಿಂಗ್ ಟುವರ್ಡ್ಸ್ ಯು. ನಾನು ಒಂದು ಬೆರಳನ್ನು ಹೀಗೆ ತೋರಿಸಿದ್ರೆ ಇವರಿಂದ ಆಯಿತು ಅಂತ, ಇನ್ನು ಮಿಕ್ಕ 4 ಬೆರಳು ಯಾರನ್ನು ತೋರಿಸ್ತಿರುತ್ತೆ? ನನ್ನನ್ನೇ ತೋರಿಸ್ತಿರುತ್ತೆ. ನಿಜವಾಗ್ಲೂ ಕಾರಣ ನಾನೇ ಇರ್ತೀನಿ. ಭಾಳಷ್ಟು ಸಂದರ್ಭಗಳಲ್ಲಿ ನನ್ನಿಂದಲೇ ಅನಾಹುತಗಳಾಗಿರುತ್ತೆ, ನನ್ನಿಂದಲೇ ಸಮಸ್ಯೆಗಳು ಉದ್ಭವ ಆಗಿರುತ್ತೆ. ಜೀವನವನ್ನು ವೀಕ್ಷಿಸುವ ಒಂದು ಸೂಕ್ಷ್ಮ ಗ್ರಾಹ್ಯ ಮನಸ್ಸನ್ನು ನಾವು ಬೆಳೆಸ್ಕೋಬೇಕು. ಈ ಜೀವನ ಹೇಗೆ ಅಂತಂದರೆ, ನಾವು ಗಮನಿಸದೆ ಹೋದರೆ ಘಟನೆಗಳ ಮಧ್ಯೆ ಇರುವಂಥ ಪಾಠವನ್ನು ನಾವು ಗಮ್ಯವನ್ನು ತಲುಪುವುದು ಬಹಳ ವಿಳಂಬ ಆಗತ್ತೆ. ನಿಮಗೆಲ್ಲ ಗೊತ್ತು, ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ನಾವೇನು ಹೇಳ್ತೇವೆ, ನಾವೆಲ್ಲ ಜೀವನ್ಮುಕ್ತರಾಗಬೇಕು. ಹೇಗೋ ಲಕ್ಷಾಂತರ ವರ್ಷಗಳ ಸಂಸರಣೆಯ ಹಾದಿಯಲ್ಲಿ ಮನುಷ್ಯ ಮಟ್ಟಕ್ಕೆ ಬಂದು ತಲುಪಿದ್ದೀವಿ. ಮನುಷ್ಯರಾದ ಮೇಲೆ ಮುಂದೆ ಶಿಷ್ಯರಾಗಬೇಕು, ದೀಕ್ಷಾಪಥವನ್ನು ಪ್ರವೇಶಿಸಬೇಕು, ದೀಕ್ಷಿತರಾಗಬೇಕು, 5ನೆಯ ದೀಕ್ಷೆ ಜೀವನ್ಮುಕ್ತ ದೀಕ್ಷೆಯನ್ನು ತಲುಪಬೇಕು, ಜೀವನ್ಮುಕ್ತರಾಗಬೇಕು. ಮುಂದೆ ಹಲವು ಮಾರ್ಗಗಳುಂಟು, ಅದರಲ್ಲೊಂದು ನಾವು ಆರಿಸ್ಕೋತೀವಿ, ಇರಲಿ. ಈಗ ಜೀವನ್ಮುಕ್ತರಾಗಬೇಕು ಅಂತಂದರೆ ಪ್ರತಿ ಜನ್ಮದಲ್ಲೂ ನಮ್ಮ ಸಾಧನೆ ಮುಂದುವರಿತಾ ಹೋಗಬೇಕು. ಸಾಧನೆ ಮುಂದುವರಿಯೋದು ಅಂದರೆ ಏನು? ಪ್ರೀ ಮಾಂಟೆಸರಿಲಿದ್ದರೆ ಯಾವಾಗಲೂ ಸಾಯೋ ತನಕನೂ ಪ್ರೀ ಮಾಂಟೆಸರಿಲ್ಲ ಇದ್ದರೆ ಸಂಸರಣೆ ನಡೆಯುತ್ತಾ? ಸಂಸರಣೆ ವೇಗವಾಗಿ ನಡಿಬೇಕು ಅಂದರೆ ಪಾಠ ಕಲಿಬೇಕಲ್ಲ. ಪಾಠ ಕಲೀಲಿಕ್ಕೆ ಘಟನೆಗಳು, ಸಂದರ್ಭಗಳು ಒದಗಿ ಬರಬೇಕಲ್ಲ. ಹಾಗಾಗಿ ಭಗವಂತ ಕಷ್ಟ ಸುಖ ಎರಡನ್ನೂ ಕೊಡ್ತಾನೆ. ಆದರೆ ಹೇಗೆ ಕೊಡ್ತಾನೆ ಗೊತ್ತಾ? ಸಾಸಿವೆ ಕಾಳಿನ ಸುಖಕ್ಕೆ ನಾವು ಬೆಟ್ಟದಷ್ಟು ಕಷ್ಟಪಡಬೇಕು. ಅದೇ ಜೀವನ. ಸಾಸಿವೆ ಕಾಳಿನಷ್ಟು ಸುಖ ಅನುಭವಿಸೋಕ್ಕೆ ಬೆಟ್ಟದಷ್ಟು ಕಷ್ಟಪಡಬೇಕು. ಆ ಬೆಟ್ಟದಷ್ಟು ಕಷ್ಟ ಯಾಕೆ ಕೊಟ್ಟಿದ್ದಾನೆ ಅಂತಂದರೆ, ನಾವು ಆಂತರಿಕವಾಗಿ ಬೆಳಿಬೇಕು, ನಮ್ಮ ಆತ್ಮ ಸಂಸ್ಕಾರವಾಗಬೇಕು. ಆತ್ಮ ಸಂಸ್ಕಾರ ಆಗುವುದು ಈ ಸಂಸಾರಿಯಾಗಿ ಸಂಸಾರದಲ್ಲಿದ್ದಾಗ ನಮ್ಮ ಬಂಧು ಬಳಗ, ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ, ಅಜ್ಜ ಅಜ್ಜಿ, ಸ್ನೇಹಿತರು, ಗುರುಗಳು, ಬಂಧು ಬಾಂಧವರು ಇವರೆಲ್ಲ ನಮ್ಮನ್ನು ತಿಕ್ಕಿ ತೀಡಿ. ಹೆಂಗೆ ತಿಕ್ಕಿ ತಿಡೋದು? ನಮ್ಮನ್ನು ಮೂದಲಿಸೋದು, ನಮ್ಮನ್ನು ಹಾಸ್ಯ ಮಾಡೋದು, ನಮಗೆ ಕಂಟಕಗಳನ್ನು ತಂದಿಡೋದು, ನಮಗೆ ತೊಂದರೆ ಕೊಡೋದು. ಇದೆಲ್ಲ ನಾವು ಹೇಳ್ತೀವಲ್ಲ, ಇದು ಯಾವುದು ಅವ್ರು ಸುಮ್ಮನೆ ಮಾಡ್ತಿಲ್ಲ. ಅವ್ರು ಏನಕ್ಕೆ ಮಾಡ್ತಿದ್ದಾರೆ ಗೊತ್ತಾ? ಇದನ್ನೆಲ್ಲ ನಮ್ಮ ಕರ್ಮ ಏನಾಗಬೇಕು? ಕಳಿಬೇಕು. ಕರ್ಮ ಕಳಿಯೋಕ್ಕೆ ಅವರೇ ಸಾಧನಗಳು. ಆದ್ದರಿಂದ ನಾವು ಅರ್ಥ ಮಾಡ್ಕೋಬೇಕು, ಈ ಜೀವನವೆಂಬ ಪಾಠಶಾಲೆಯಲ್ಲಿ ಕಷ್ಟ ಬಂದಾಗ, ತೊಂದರೆಯಾದಾಗ, ಸಂಕಟಕ್ಕೀಡಾದಾಗ ಇಲ್ಲೇನೋ ನನಗೆ ಪಾಠ ಇದೆ ಅಂತ. ಏನದು ಪಾಠ? ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ನಮ್ಮ ಜೀವನ ಹೀಗೆ. ಮತ್ತೊಂದು ಕಗ್ಗದಲ್ಲಿ ಸುಂದರವಾಗಿ ವಿವರಿಸ್ತಾರೆ ಅವರು. ಜೀವನ ಹೀಗಿರುತ್ತೆ. ಯಾವ ರೀತಿ ಇರುತ್ತೆ? ಏನಕ್ಕೋ ನಾವು ತೊಳಲಾಡ್ತಾ ಇರ್ತೀವಿ. ಆವಾಗ ಹಲವಾರು ಸಮಸ್ಯೆಗಳನ್ನು ನಾವೇ ಬಾಬಾ ಅಂತ ಕರ್ಕೋತೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಕ್ಷುತ್
ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳು. ಕ್ಷುತ್ತು ಮಮತೆಗಳು ಜೀವ ಕುಲಿಮೆ ಸುತ್ತಿಗೆಗಳು. ಉತ್ತಮವದೆನಿಪುವವು ಕಿಟ್ಟಗಳ ಕಳೆದು ಚಿತ್ತ ಸಂಸ್ಕಾರ ಸಾಧನವಯ್ಯ. ಚಿತ್ತ ಸಂಸ್ಕಾರ ಸಾಧನವಯ್ಯ ಸಂಸಾರ ತತ್ವ ಪ್ರವತ್ತಂಗೆ ಮಂಕುತಿಮ್ಮ. ಎಷ್ಟು ಸುಂದರವಾದಂತಹ ಒಂದು ಕಾಲ. ಕ್ಷುತ್ತು ಮಮತೆಗಳು. ಕ್ಷುತ್ತು ಅಂತಂದರೆ ಹಸಿವು. ಆ ಹಸಿವು ಆಹಾರಕ್ಕೆ ಅಲ್ಲ, ಧನ, ಸಂಪತ್ತು, ಬಂಗಾರ, ಆಸ್ತಿ ಪಾಸ್ತಿ, ಭೂಮಿ ಯಾವುದ್ರ ಮೇಲೆ ಇರ್ಬೋದು. ಯಾವುದೋ ಹಸಿವು, ಯಾವುದೋ ಹಸಿವು, ಕ್ಷುತ್ತು. ಮತ್ತೊಂದು ಮಮತೆ. ಮಮತೆ ಅಂದರೆ ವ್ಯಾಮೋಹ, ವಾಸನೆ, ವಾಂಛೆ, ಏನೋ ಬೇಕು, ಯಾರ ಮೇಲೋ ವ್ಯಾಮೋಹ. ಯಾವುದೋ ವಸ್ತು ಬೇಕು, ಯಾವುದೋ ವಿಷಯ ಬೇಕು, ಇಲ್ಲ ಯಾವುದೋ ವ್ಯಕ್ತಿ ಬೇಕು. ಇವ್ರು ಹಿಂಗೆ ಮಾಡಿಬಿಟ್ರಲ್ಲ, ನಾನು ಎಷ್ಟು ಪ್ರೀತಿಯಿಂದ ಇವ್ರನ್ನ ನೋಡ್ಕೊಂಡಲ್ಲ. ಕ್ಷುತ್ತು ಮಮತೆಗಳು ಜೀವಕ್ಕೆ ಕುಲಿಮೆ ಸುತ್ತಿಗೆಗಳು. ಕುಲಿಮೆ ಅಂತಂದ್ರೆ ಏನು ಗೊತ್ತಾ? ಉಳಿ. ಉಳಿ ಗೊತ್ತಲ್ಲ ನಿಮಗೆ? ಒಬ್ಬ ಶಿಲ್ಪಿ ಏನು ಮಾಡ್ತಾನೆ? ಕೈಯಲ್ಲಿ ಉಳಿ ಇಟ್ಕೋತಾನೆ, ಇನ್ನೊಂದು ಕೈನಲ್ಲಿ ಸುತ್ತಿಗೆ ಇಟ್ಕೋತಾನೆ. ಆ ಸುತ್ತಿಗೆ ಇಟ್ಕೊಂಡು ಉಳಿಯ ಮೂಲಕ ತಾನು ತಯಾರಿಸಬೇಕಾದ ವಿಗ್ರಹವನ್ನು ತಯಾರಿಸ್ತಾನೆ. ಈಗ ನಮ್ಮ ಜೀವನದಲ್ಲಿ ಉಳಿ ಸುತ್ತಿಗೆಗಳು ಯಾವುದು? ಇನ್ಯಾವ ಅಲ್ಲ, ನಮ್ಮ ಹಸಿವು, ನಮ್ಮ ವ್ಯಾಮೋಹಗಳು. ಇವೇ ಸುತ್ತಿಗೆ ಉಳಿಗಳು. ಇವೇನ್ ಮಾಡ್ತವೆ? ನಾವು ಬದುಕಿರೋಷ್ಟು ದಿನಾನೂ ಇವು ನಮ್ಮನ್ನು ಕೆತ್ತಾ ಇರ್ತವೆ. ಆದರೆ ಸಮಸ್ಯೆ ಏನಪ್ಪ ಅಂದರೆ ನಮಗದು ಅರ್ಥ ಆಗಲ್ಲ. ಅವ್ರು ಕೊಡ್ತಾ ಇರುವಂಥ ತೊಂದರೆಗಳು, ಉದ್ಭವವಾಗ್ತಿರುವಂತಹ ಸಂದರ್ಭಗಳು, ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅವರನ್ನು ದೂಷಿಸ್ತಾ ಇರ್ತೇವೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಹೇಳ್ತಾರೆ, ಉತ್ತಮವಾದ ಎನಿಪುವು ಕಿಟ್ಟಗಳ ಕಳೆದು. ಕಿಟ್ಟ ಅಂತ ಅಂದರೆ ಕಲ್ಮಶ. ಈ ಸುತ್ತಿಗೆಗಳಿದೆಯಲ್ಲ, ಯಾವ ಸುತ್ತಿಗೆಗಳು ಹೇಳಿ? ಯಾವ ಸುತ್ತಿಗೆಗಳು? ಹಸಿವು ಅನ್ನೋದು ಒಂದು ಸುತ್ತಿಗೆ, ಮತ್ತೆ ಮಮತೆ, ವ್ಯಾಮೋಹ ಅನ್ನೋದು ಮತ್ತೊಂದು ಸುತ್ತಿಗೆ, ಅಥವಾ ಒಂದು ಉಳಿ, ಒಂದು ಸುತ್ತಿಗೆ. ಇವು ಏನು ಮಾಡುತ್ತವೆ ಗೊತ್ತಾ? ನಮ್ಮ ಕಶ್ಮಲಗಳನ್ನೆಲ್ಲ ಕಳೆದು ಉತ್ತಮವಾದೆನಿಪುವು, ನಮ್ಮನ್ನು ಉತ್ತಮನನ್ನಾಗಿ ಮಾಡಿಸಕ್ಕೆ ಬಂದಿವೆ. ಚಿತ್ತ ಸಂಸ್ಕಾರ ಸಾಧನವಯ್ಯ. ಅಯ್ಯ, ನಿನ್ನ ಚಿತ್ತವನ್ನ ಸಂಸ್ಕರಿಸಿ ಪರಿಶುದ್ಧಗೊಳಿಸಲಿಕ್ಕಾಗಿ ಈ ಎಲ್ಲ ಸಮಸ್ಯೆಗಳು, ಸಂದರ್ಭಗಳು ನಿನಗೆ ಎದುರಾಗ್ತಾ ಇದೆ. ಕಲಿತ್ಕೋ ಪಾಠನ. ನೀನು ಪಾಠ ಕಲಿತ್ಕೊಂಡು ಕಿಟ್ಟವನ್ನು, ಕಲ್ಮಶವನ್ನು ಹೊರ ತೆಗೆದದ್ದೇ ಆದರೆ ನೀನು ಸಾಧನೆಯ ಮಾರ್ಗದಲ್ಲಿ ಮುಂದುವರಿತೀಯ. ಸಂಸಾರ ತತ್ವ ಪ್ರವತ್ತಂಗೆ ಮಂಕುತಿಮ್ಮ. ಯಾವ ವ್ಯಕ್ತಿ ತತ್ವ ಪ್ರವರ್ತನೆಯನ್ನು ಹೊಂದಿದಾನೋ, ಅಂದರೆ ತತ್ವ ಭರಿತವಾದಂತಹ ಒಂದು ಮಾರ್ಗದಲ್ಲಿ ನಡೆಯಬೇಕು ಅಂತ ಇಚ್ಛೆ ಪಡ್ತಾನೋ, ಆ ವ್ಯಕ್ತಿಗೆ ಈ ಉಳಿ ಮತ್ತು ಸುತ್ತಿಗೆಯ ಏಟುಗಳು ಉತ್ತಮನನ್ನಾಗಿ ಮಾಡುವಂತಹ ವಿಧಾನಗಳು. ಆದ್ದರಿಂದ ಇನ್ನು ಮುಂದೆ ಯಾವುದೇ ಒಂದು ದುಃಖಕರವಾದಂತಹ ಸಂಗತಿ, ಘಟನೆ ಜರುಗಿದಾಗ ನಾವೇನು ಮಾಡಬೇಕು? ಸುಮ್ಮನೆ ಎದುರಿಸಬೇಕು. ಸುಮ್ಮನೆ. ಆ ಸುಮ್ಮನೆ ಇದೆಯಲ್ಲ, ಅದು ಬಹಳ ಕಷ್ಟ ನಮಗೆ. ನಾವು ಆ ಸಮಸ್ಯೆಯನ್ನು, ಆ ಘಟನೆಯನ್ನು, ಸಂದರ್ಭವನ್ನು ಎದುರಿಸುವಾಗ ನಮ್ಮ ಮನಸ್ಸಿನಲ್ಲಿ ನರಕವನ್ನು ನಿಲ್ಲಿಸ್ಕೊಂಡು ಬಿಡ್ತೀವಿ. ಇತರರನ್ನು ದೂಷಿಸ್ತೀವಿ, ತೆಗಳ್ತೀವಿ, ಅಪವಾದ ಮಾಡ್ತೀವಿ. ಅವರು ನಮ್ಮನ್ನು ಸ್ವಚ್ಛಗೊಳಿಸಲಿಕ್ಕೆ ಬಂದಿದ್ದಾರೆ. ವೈ ಡು ಯು ವಾಂಟ್ ಟು ಆ್ಯಕ್ಚುಲಿ ಪುಟ್ ಬ್ಲೇಮ್ಸ್ ಆನ್ ದೆಮ್? ಬಂದಿರೋದು, ನಡೀತಾ ಇರೋದು ಘಟನೆ ನಿನ್ನ ಒಂದು ಕ್ಷೇಮಕ್ಕಾಗಿ. ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರುವಂಥ ಮನಸ್ಸು ನಮಗೆ ಅಗತ್ಯ. ಈ ಸೂಕ್ಷ್ಮತೆ ಯಾವಾಗ ರೀ ಬರೋದು? ನಮಗೆ ಬರೋದೇ ಇಲ್ಲ ರೀ.
ಬರೋದೇ ಇಲ್ಲ. ಏನೇ ಹೆಚ್ಚು ಕಡಿಮೆ ಆದ್ರೂ ತಕ್ಷಣ ಇತರರ ಮೇಲೆ ಕೋಪ ಮಾಡಿಕೊಳ್ತಾರೆ. ಮನಸ್ಸು ರಿಯಾಕ್ಟ್ ಮಾಡುತ್ತೆ. ಪ್ರತಿಕ್ರಿಯೆಯೆಲ್ಲ ಬೇಕಾಗಿರೋದು, ಪ್ರತಿಸ್ಪಂದನ ಬೇಕು. ಬಟ್ ವಿ ಅನ್ನೆಸೆಸರಿಲಿ ರಿಯಾಕ್ಟ್ ಫಾರ್ ಎವ್ರಿಥಿಂಗ್. ಬಸ್ ಹತ್ತಿದ್ದೀವಿ, ಪಕ್ಕದಲ್ಲಿ ಯಾರೋ ವ್ಯಕ್ತಿ ಬಂದ, ತಿಳಿದೋ ತಿಳಿದೇನೋ ನಮ್ಮ ಕಾಲನ್ನ ತುಳಿದ. ತಕ್ಷಣ ಏನು ಮಾಡ್ತೀವಿ ನಾವು? ನಮ್ಮ ವ್ಯಗ್ರ ಮುಖವನ್ನು ಆತನಿಗೆ ತೋರಿಸ್ತೀವ ಇಲ್ವಾ? ಹೇಳಿ, ನೀವು ತೋರಿಸ್ತೀವ ಇಲ್ವಾ? ಯಾಕೆ? ತಿಳಿದೋ ತಿಳಿದೇನೋ ಮಾಡಿದಾನೆ, ಅದನ್ನು ಕ್ಷಮಿಸಬಹುದಲ್ಲ? ಅಟ್ಲೀಸ್ಟ್ ಒಂದು ಸಲ ಆದರೂ ಕ್ಷಮಿಸಬಹುದಲ್ಲ? ವೈ ನಾಟ್ ವಿ ಬಿಕಮ್ ಬಿಟ್ ಲೆಸ್ ರಿಯಾಕ್ಟಿವ್? ಯಾರೋ ಒಂದು ಸಣ್ಣ ಮಾತಂದ್ರೂ ತಡ್ಕೊಳ್ಳಲ್ಲ, ಅದಕ್ಕೆ ತಿರುಗಿ ಜವಾಬು ಕೊಡ್ತೇವೆ. ಯಾರೋ ಒಂದು ಸಣ್ಣ ಅವಮಾನ ಮಾಡಿದ್ರೂ ಬಿಡೋದಿಲ್ಲ, ಮನಸ್ಸಿನಲ್ಲಿ ಹೊತ್ಕೊಂಡು ಓಡಾಡ್ತೇವೆ. 100 ಜನರಿಗೆ ಆ ವಿಷಯ ಹೇಳ್ತೇವೆ, ಮತ್ತೆ ಒಂದು ಟೈಮ್ಗೆ ಕಾಯ್ತೇವೆ ಅವನಿಗೆ ಅವಮಾನ ಮಾಡಲಿಕ್ಕೆ. ಯಾರೋ ಉದ್ಧಾರ ಆಗ್ತಿದ್ದಾರೆ ಅಂತಂದರೆ ಅದನ್ನು ಗಮನಿಸಿ ನನ್ನ ಮನಸ್ಸು ಸುಮ್ಮನಿರೋದಿಲ್ಲ, ಅಸೂಯೆ ಪಡುತ್ತೆ. ಆಲ್ ದೀಸ್, ಇದೆಲ್ಲ ಏನು ಗೊತ್ತಾ? ದೇಹಾತ್ಮ ಸ್ವಭಾವ ಅಂದರೆ ನಮ್ಮ ಕೆಳಗಿನ 3 ದೇಹಗಳಿಗೆ ನಾವು ವಿಪರೀತವಾಗಿ ಅಂಟ್ಕೊಂಡು ಬಿಟ್ಟಿದ್ದೀವಿ. ಕೆಳಗಿನ 3 ದೇಹಗಳು ಅಂದರೆ ಸ್ಥೂಲ ದೇಹ, ಕಾಮದೇಹ, ಕೆಳ ಮನೋದೇಹ. ಈ ದೇಹಗಳಿಗೆ ಅಂಟ್ಕೊಂಡಿರೋದ್ರಿಂದ ದೇಹಾತ್ಮ ಬುದ್ಧಿ ಬೆಳೆದು ಬಿಟ್ಟಿದೆ. ಈ ದೇಹಾತ್ಮ ಇಟ್ ಈಸ್ ವೆರಿ ರಿಯಾಕ್ಟಿವ್, ವೆರಿ ರಿಯಾಕ್ಟಿವ್. ಅನ್ಲೆಸ್ ಯು ವಾಚ್ ಯುವರ್ ಸೆಲ್ಫ್. ಸಮಸ್ಯೆ ಏನಂದರೆ, ಮಾತಾಡೋದು ನನಗೂ ಸುಲಭ, ನಿಮಗೂ ಸುಲಭ, ಅನುಷ್ಠಾನಕ್ಕೆ ತರೋದು ಬಹಳ ಕಷ್ಟ. ಈ ಅನುಷ್ಠಾನಕ್ಕೆ ತರೋ ಹಂತದಲ್ಲಿ ನಮ್ಮನ್ನು ನಾವು ಏನು ಮಾಡಬೇಕು? ಗಮನಿಸಿ ನೋಡಬೇಕು. ಇಲ್ಲ ಅಂದರೆ ನಮ್ಮಲ್ಲಿ ಬದಲಾವಣೆ ಆಗಲ್ಲ. ಮತ್ತೊಂದು ಕಡೆ ಕಗ್ಗದಲ್ಲಿ ಹೇಳ್ತಾರೆ ಅವರು, 100 ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು ಕೇರಿಯವು, ಮನೆಯವು ಆತ್ಮದವು, ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ತಾರತಮ್ಯವೇ ತತ್ವ ಮಂಕುತಿಮ್ಮ. 100 ಸರಕುಗಳು ಜೀವಿತದ ಸಂತೆಯಲ್ಲಿ. ಜೀವನ ಅನ್ನೋದೊಂದು ಸಂತೆ. ಈ ಸಂತೆಯಲ್ಲಿ ಎಷ್ಟೋ ಸರಕುಗಳಿವೆ. ನೀವು ನಿಮ್ಮ ಶ್ರೀನಿವಾಸಪುರದ ಸಂತೆ ಯಾವತ್ತು ನಡೆಯುತ್ತೆ? ಇಲ್ಲಿ ಸಂತೆ ಶನಿವಾರ ಸಂತೆಗೆ ಹೋದರೆ ಸಂತೆ ಈ ತುದಿಯಿಂದ ಆ ತುದಿಗೆ ಹೋಗಿ 100 ಥರ ಸರಕುಗಳು ಹಾಕಿರ್ತಾರೆ. ಹೌದಾ ಇಲ್ವಾ? ಅಷ್ಟು ಸರಕುಗಳಿದೆ, ನೀವು ಯಾವುದು ಬೇಕಾದರೂ ಕೊಂಡ್ಕೋಬೋದು. 100 ಸರಕುಗಳು ಜೀವಿತದ ಸಂತೆಯಲ್ಲಿ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ 100 ಸರಕುಗಳು. ಎಂಥ ಸರಕುಗಳು? ನನ್ನ ವ್ಯಕ್ತಿಗತ ಸರಕು ಅಂದರೆ ಏನು? ನನ್ನ ಸ್ವಭಾವ, ನನ್ನ ನಡವಳಿಕೆ, ನನ್ನಲ್ಲಿರುವ ನ್ಯೂನತೆಗಳು, ನನ್ನಲ್ಲಿರುವಂತಹ ಮೆರಿಟ್ಗಳು, ಅಂದರೆ ಒಳಿತು ಕೆಡುಕು, ನನಗೆ ಸಂಬಂಧಪಟ್ಟಂತಹ ಸರಕುಗಳು, ನನ್ನ ವಸ್ತುಗಳು, ನನ್ನದು ಅಂದರೆ ನನಗೆ ವ್ಯಕ್ತಿಗತವಾಗಿರೋದು. ಎರಡನೇದು ಕೌಟುಂಬಿಕ ಸರಕುಗಳು, ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯಗಳು, ವಿಚಾರಗಳು, ಸಂಬಂಧಗಳು, ಘಟನೆಗಳು, ಕೌಟುಂಬಿಕ. ನೆಕ್ಸ್ಟು ಊರಿನವು ಕೇರಿಯವು, ನನ್ನ ಕೇರಿಗೆ ಸಂಬಂಧಪಟ್ಟ ಸಂಬಂಧ. ಏನೋ ನೀರೇ ಬರ್ತಾ ಇಲ್ಲ ಒಂದು ವಾರದಿಂದ, ಅಲ್ಲೆಲ್ಲೋ ಮಲೇರಿಯಾ ರೋಗ ಸ್ಟಾರ್ಟ್ ಆಗೋಗಿದೆಯಂತೆ, ಇಲ್ಲೆಲ್ಲೋ ಚರಂಡಿ ಕಟ್ಕೊಂಡು ಬಿಟ್ಟಿದೆಯಂತೆ, ಅಲ್ಲೆಲ್ಲೋ ಒಂದು ಮನೆ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿದೆಯಂತೆ, ಯಾರ ಮೇಲಾದರೂ ಬಿದ್ದು ಹೋಗುತ್ತಂತೆ, ಅಲ್ಲೆಲ್ಲೋ ಮಕ್ಕಳು ಆಟ ಆಡ್ತಿದ್ರಂತೆ, ಅಲ್ಲೇನೋ ಸಮಸ್ಯೆ ಆಗಿದೆಯಂತೆ ಅವರಿಗೆ. ಕೇರಿಯವು. ಊರಿನವು, ಊರಿಗೆ ಸಂಬಂಧಪಟ್ಟವು. ರಾಷ್ಟ್ರ, ದೇಶಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಅವ್ರು ಹೇಳ್ತಾರೆ 100 ಸರಕುಗಳು ಜೀವಿತದ ಸಂತೆಯಲ್ಲಿ, ಊರಿನವು ಕೇರಿಯವು, ಮನೆಯವು ಆತ್ಮದವು. ಊರು, ಕೇರಿ, ಮನೆ, ಆತ್ಮ, ವ್ಯಕ್ತಿ ಎಲ್ಲರಿಗೆ ಸಂಬಂಧಪಟ್ಟ ಸರಕುಗಳಿಲ್ಲಿದೆಯಪ್ಪ. ಆದರೆ ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ಬೇರೆ ಬೇರೆ ವಿಷಯಗಳಿಗೆ ಬೇರೆ ನೆಲೆ ಬೇರೆ ಬೆಲೆ. ಎಲ್ಲದಕ್ಕೂ ಒಂದೇ ಬೆಲೆ ಕೊಡೋಕ್ಕಾಗಲ್ಲ. ತಾರತಮ್ಯವೇ ಸೂತ್ರ ಮಂಕುತಿಮ್ಮ. ಇಲ್ಲಿ ತಾರತಮ್ಯ ಬೇಕು. ಯಾಕೆ ತಾರತಮ್ಯ ಬೇಕು ನೋಡಿ?
ದೇಶನೇ ಹೊತ್ತಿ ಉರಿತಾ ಇದೆ. ಆಗ ನಾನು ಕೊಡಬೇಕಾಗಿರುವಂಥ ಪ್ರಾಶಸ್ತ್ಯ ಯಾವುದಕ್ಕೆ? ದೇಶಕ್ಕ, ಅಥವಾ ನನ್ನ ಕುಟುಂಬದ ಸಂಪಾದನೆ ಕಡಿಮೆ ಆಗೋಗಿದೆ ಅದಕ್ಕ? ಹಿಂದೆ 2ನೇ ವರ್ಲ್ಡ್ ವಾರ್ ಆಯಿತು, 2ನೇ ಜಾಗತಿಕ ಮಹಾಯುದ್ಧ. ಆ ಯುದ್ಧ ಆದಾಗ ನಮ್ಮ ನಾಯಕರು ಕರೆ ಕೊಟ್ಟರು, 3 ಹೊತ್ತಿನ ಊಟ ಬಿಡಬೇಕು, ಎಲ್ರೂ 2 ಹೊತ್ತೇ ಊಟ ಮಾಡಬೇಕು. ಯಾಕೆ? ಯುದ್ಧದ ಸಮಯದಲ್ಲಿ ಆಹಾರದ ಕೊರತೆ ಉಂಟಾದರೆ, ಸೈನಿಕರಿಗೆ ಸರಿಯಾಗಿ ಆಹಾರ ಸಿಕ್ಕಲಿಲ್ಲ ಅಂದರೆ ಅವರು ಹೋರಾಟ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈಗ ದೇಶ ಮುಖ್ಯನ, ನಾನು 3 ಹೊತ್ತು ತಿನ್ನೋದು ಮುಖ್ಯನ? ಯಾವುದು ಮುಖ್ಯ? ದೇಶ ಮುಖ್ಯ. ಹೌದಾ ಅಲ್ವಾ? ಊರಲ್ಲೆಲ್ಲ ಕೋವಿಡ್ ಹರಡಿದೆ, ನನ್ನ ಮನೆಯಲ್ಲಿ ಕುಡಿಯಕ್ಕೆ ನೀರಿಲ್ಲ. ಯಾವುದು ಮುಖ್ಯ? ಊರಲ್ಲಿ ಕೋವಿಡ್ ಮುಖ್ಯನಾ, ನನ್ನ ಮನೇಲಿ ನೀರಿಲ್ಲದೆ ಇರೋದು ಮುಖ್ಯನಾ? ಮೊದಲು ಮುಖ್ಯ ಯಾವುದು? ಊರಲ್ಲಿ ಹರಡಿರೋ ಕೋವಿಡ್. 100,000 ಜನ ಮರಣ ಹೊಂದ್ತಾ ಇದ್ದಾರೆ. ಅಂದರೆ ಯಾವಾಗಲೂ ವ್ಯಕ್ತಿ 2 ರೀತಿಯ ಹಿತಾಸಕ್ತಿಗಳ ಮಧ್ಯೆ ಬದುಕ್ತಾನೆ. ಒಂದು ಕೆಳಗಿನ ಹಿತಾಸಕ್ತಿಗಳು, ಮತ್ತೊಂದು ಮೇಲಿನ ಹಿತಾಸಕ್ತಿಗಳು. ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಂಡ್ ಲೋವರ್ ಇಂಟ್ರೆಸ್ಟ್ ಅಂತ. ಯಾವಾಗಲೂ ಅಷ್ಟೇ, ಉನ್ನತ ಹಿತಾಸಕ್ತಿಗಳಿಗೋಸ್ಕರ ನನ್ನ ಸ್ವಾರ್ಥಪರ ಹಿತಾಸಕ್ತಿಗಳನ್ನು ತ್ಯಜಿಸಬೇಕು. ರಾವಣರ ಯುದ್ಧ ನಡೀತು. ರಾಮಾಯಣದ ಕಾಲ. ಯುದ್ಧ ಪ್ರಾರಂಭ ಆಗಬೇಕು. 1-2 ದಿನಗಳ ಮೊದಲು ವಿಭೀಷಣ ಹಾರಿ ಬಂದ, ಆ ಕಡೆಯಿಂದ ಹಾರಿ ಬಂದು ಯಾರನ್ನ ಸೇರ್ಕೊಂಡ? ರಾಮನನ್ನ ಸೇರ್ಕೊಂಡ. ವಿಭೀಷಣ ಯಾರು? ರಾವಣನ ತಮ್ಮ. ವಿಭೀಷಣನ ದೇಶ ಯಾವುದು? ಲಂಕೆ. ರಾವಣ ಸ್ವಂತ ಅಣ್ಣನನ್ನ ತೊರೆದು ರಾಮನನ್ನ ಬಂದು ಸೇರ್ಕೊಂಡ. ಕಾರಣ ಏನು? ಕೌಟುಂಬಿಕ ಧರ್ಮ ಮುಖ್ಯ ಅಲ್ಲ. ಯಾವ ಧರ್ಮ ಮುಖ್ಯ? ಸರ್ವರಿಗೂ ಹಿತವಾದಂಥ ಸರ್ವಹಿತ ಧರ್ಮ. ರಾಮ ಯಾವ ಕಡೆ ನಿಂತಿದನೋ ಆ ಧರ್ಮ ಮುಖ್ಯವೇ ಹೊರತು ನನ್ನ ಅಣ್ಣ ಮುಖ್ಯ ಅಲ್ಲ. ನನ್ನ ಅಣ್ಣ ಅಧರ್ಮದ ಹಾದಿಯಲ್ಲಿದ್ದಾನೆ, ನನಗೆ ನನ್ನ ಅಣ್ಣನ ಸಹವಾಸ ಬೇಡ ಅಂತ ಏನು ಮಾಡ್ದ? ಬಂದವನು ರಾಮನನ್ನ ಸೇರ್ಕೊಂಡ. ರಾಮನನ್ನ ಸೇರ್ಕೊಂಡಿದ್ದು ಲಾರ್ಜರ್ ಇಂಟ್ರೆಸ್ಟ್. ರಾವಣನ ಜೊತೆ ಉಳಿಯೋದು ಅಂತಂದ್ರೆ ಸ್ಮಾಲರ್ ಇಂಟ್ರೆಸ್ಟ್ ಆರ್ ಸೆಲ್ಫಿಶ್ ಇಂಟ್ರೆಸ್ಟ್. ಅದೇ ಮಹಾಭಾರತದಲ್ಲಿ ಏನಾಯಿತು ನೋಡಿ. ಮಹಾಭಾರತದಲ್ಲಿ ದುರ್ಯೋಧನ ಅಷ್ಟು ಕೆಟ್ಟವನು ಅಂತ ಗೊತ್ತಿತ್ತು, ಅವನು ಅಧರ್ಮದ ಹಾದಿಯಲ್ಲಿದ್ದಾನೆ ಅಂತ ಗೊತ್ತಿತ್ತು. ಆದ್ರೂ ಭೀಷ್ಮನಾಗಲಿ, ದ್ರೋಣನಾಗಲಿ, ಕರ್ಣನಾಗಲಿ ದುರ್ಯೋಧನನನ್ನ ಬದಲಾಯಿಸಲಿಕ್ಕೆ ಪ್ರಯತ್ನ ಪಟ್ಟರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಪ್ರಯತ್ನ ಸಾರ್ಥಕವಾಗಲಿಲ್ವೋ ಅದು ಗೊತ್ತಿಲ್ಲ. ಆದರೆ ಅವನ ಜೊತೆಯಲ್ಲೇ ಉಳ್ಕೊಂಡ್ರು. ಅಂದರೆ ಅಧರ್ಮದ ಹಾದಿಯನ್ನೇ ತುಳಿದ್ರು. ಧರ್ಮದ ಔನ್ನತ್ಯಕ್ಕಾಗಿ ಅವರು ದುಡಿಲಿಲ್ಲ. ಅವ್ರೇನ್ ಮಾಡಿದ್ರು? ಅವರು ಅಧರ್ಮದ ಕಡೆಗೇನೆ ಉಳಿದ್ರು. ಏನಂತ ಹೇಳಿದ್ರು? ನಾವು ಅವರ ಉಪ್ಪನ್ನ ತಿಂದಿದ್ದೀವಿ. ಸರಿ, ನೀನು ಉಪ್ಪನ್ನ ತಿಂದಿದೀಯ, ಆತನ ಜೊತೆ ಅಧರ್ಮದ ಮಧ್ಯೆ ಹೋರಾಡ್ತೀನಿ ಅಂತಂದ್ರೆ ಅದು ಕೆಳಗಿನ ಧರ್ಮ. ಲೋವರ್ ಇಂಟ್ರೆಸ್ಟ್. ಹೈಯರ್ ಇಂಟ್ರೆಸ್ಟ್ ಯಾವುದು? ಸರ್ವಧರ್ಮ, ಎಲ್ಲ ಜನರಿಗೂ ಒಳಿತಾಗುವ ಧರ್ಮ. ಆ ಧರ್ಮಕ್ಕೆ ಪೆಟ್ಟು ಬೀಳುವಾಗ ನೀನು ನಿನ್ನ ಸ್ವಂತ ಧರ್ಮವನ್ನು, ನಿನ್ನ ಸ್ವಹಿತಾಸಕ್ತಿಯ ಧರ್ಮವನ್ನು ಪರಿಪಾಲಿಸುವ ಅವಶ್ಯಕತೆ ಇಲ್ಲ. ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು? ದೇಶ ಮುಖ್ಯನ? ಊರು ಮುಖ್ಯನ? ಕೇರಿ ಮುಖ್ಯನ? ರಸ್ತೆ ಮುಖ್ಯನ? ನನ್ನ ಮನೆ ಮುಖ್ಯನ? ದೇಶದ ಹಿತ ಕಾಪಾಡಬೇಕು ಅನ್ನೋದಾದರೆ ಸರ್ವವನ್ನೂ ಪರಿತ್ಯಜಿಸಲು ಸಿದ್ಧನಾಗಿರಬೇಕು. ಅದನ್ನೇ ಮಹಾತ್ಮ ಗಾಂಧಿಯವರು ಮಾಡಿದ್ದು, ಅದನ್ನೇ ಸುಭಾಷ್ ಚಂದ್ರ ಬೋಸರು ಮಾಡಿದ್ದು, ಅದನ್ನೇ ವೀರ ಸಾವರ್ಕರ್ ಮಾಡಿದ್ದು, ಅದನ್ನೇ ಭಗತ್ ಸಿಂಗ್ ಮಾಡಿದ್ದು. ಯಾಕವರಂತ ಮಹಾತ್ಮರಾದರು? ಕಾರಣ ಏನೆಂದರೆ 106 ಸರಕುಗಳು ಜೀವಿತದ ಸಂತೆಯಲ್ಲಿ.
ಊರಿನವು ಕೇರಿಯವು ಮನೆಯವು ಆತ್ಮದವು ಬೇರೆ ಬೇರೆ ಪುರುಳ್ಗೆ ಬೇರೆ ನೆಲೆ ಬೇರೆ ಬೆಲೆ ತಾರತಮ್ಯವೇ ಸೂತ್ರ ಮಂಕುತಿಮ್ಮ. ತಾರತಮ್ಯ ಬೇಕು. ತುಂಬ ಒಳ್ಳೆಯದಾಗತ್ತೆ ಅಂದರೆ ನನ್ನ ಸ್ವಹಿತಾಸಕ್ತಿಗಳನ್ನೆಲ್ಲ ತ್ಯಜಿಸಬೇಕು, ತ್ಯಜಿಸಲು ಸಿದ್ಧನಿರಬೇಕು. ನಾವಿದು ಮಾಡಲ್ಲ. ದೇಶ ಉದ್ಧಾರ ಆಗ್ತಾ ಇದ್ರೂ, ಉದ್ಧಾರ ಆಗಬೇಕು ಅನ್ನೋದಾದ್ರೂ ನಾವು ನಮ್ಮ ಸ್ವಹಿತಾಸಕ್ತಿಗಳ ಮಧ್ಯೆ ಇರ್ತೇವೆ. ನನಗೆ ಸರ್ಕಾರ ಏನೋ ಕೊಡುತ್ತೆ, ಅದು ತಪ್ಪಿ ಹೋಗುತ್ತಲ್ಲ. ದೇಶ ಬೇಕಾಗಿಲ್ಲ, ಸ್ವಹಿತಾಸಕ್ತಿ ಮುಖ್ಯ. ನನಗೆ ಕೊಟ್ಟರೆ ಸಾಕು, ಅವರು ಕೊಡಬೇಕಾಗಿರೋದು. ನನಗೆ ದೇಶ ಬೇಕಾಗಿಲ್ಲ. ಧರ್ಮದ ಹಾದಿಯಲ್ಲಿ ಉನ್ನತ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ಕೆಳಗಿನ ಹಿತಾಸಕ್ತಿಯನ್ನು ತ್ಯಜಿಸಿ ತ್ಯಾಗ ಮಾಡಬೇಕಾದದ್ದು ನಮ್ಮ ಧರ್ಮ ಅಂತ ಶ್ರೀಕೃಷ್ಣ ಧರ್ಮದ ಯುಕ್ತಿಯನ್ನು ಕರ್ಣನಿಗೂ ಭೀಷ್ಮನಿಗೂ ದ್ರೋಣನಿಗೂ ಅವರ ಮರಣದ ಸಮಯದಲ್ಲಿ ವಿವರಿಸಿ ಹೇಳ್ತಾನೆ. ನಿಮ್ಮ ಈ ಮರಣಕ್ಕೆ ಮುಖ್ಯ ಕಾರಣ ಯು ನೆವರ್ ಬಾದರ್ಡ್ ಅಬೌಟ್ ಲಾರ್ಜರ್ ಇಂಟ್ರೆಸ್ಟ್. ಕರ್ಣನಿಗೆ ಧರ್ಮ ಬೇಕಾಗಿರಲಿಲ್ಲ, ಸ್ನೇಹ ಬೇಕಾಗಿತ್ತು ಅಷ್ಟೆ. ಭೀಷ್ಮನಿಗೆ ತನ್ನ ಶಪಥ ಬೇಕಾಗಿತ್ತು. ಭೀಷ್ಮ ಶಪಥ ಮಾಡಿದ್ದೀನಿ, ನಾನು ಅದು ಮಾಡಲ್ಲ, ನಾನು ಇದು ಮಾಡಲ್ಲ. ದ್ರೋಣನಿಗೆ ನಾನು ಆತನ ಉಪ್ಪು ತಿಂದಿದ್ದೀನಿ, ನಾನು ಅವನ ಜೊತೆಯಲ್ಲೇ ಇರ್ತೀನಿ. ಹೈಯರ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಲೋವರ್ ಇಂಟ್ರೆಸ್ಟ್. ಇದೇ ಧರ್ಮದ ಒಂದು ಯುಕ್ತತೆ. ಅದನ್ನೇ ಅವ್ರು ಹೇಳ್ತಾ ಇರೋದು. 100 ಸರಕುಗಳು ಜೀವಿತದ ಸಂತೆಯಲ್ಲಿ ನೀನೇನನ್ನ ಆರಿಸ್ಕೊಳ್ತೀಯ? ನಿನ್ನ ಸ್ವಹಿತಾಸಕ್ತಿಯನ್ನು ಆರಿಸ್ಕೊಳ್ತೀಯ. ಮಹಾತ್ಮ ಗಾಂಧಿಯವರು ಉನ್ನತ ಹಿತಾಸಕ್ತಿಯನ್ನು ಹೊಂದದೆ ಹೋಗಿದ್ದಿದ್ರೆ ಅವ್ರ ಸಂಸಾರನ ಅವ್ರು ನೋಡ್ಕೊಂಡು ಬದುಕೋದು ಅಂದರೆ ಅವ್ರು ಬ್ಯಾರಿಸ್ಟರ್ ಆಗಿದ್ರು. ಆ ಕಾಲದಲ್ಲಿ ಬಾರಟ್ ಲಾ ಮುಗಿಸಿದ್ರು. ಅವರು ದೊಡ್ಡ ಲಾಯರ್ಗಿರಿ ಮಾಡ್ಬೋದಾಗಿತ್ತು. ಆಗಿನ ಕಾಲದಲ್ಲೇ ದೊಡ್ಡ ಮಹಡಿ ಮನೆ ಕಟ್ಕೊಂಡು ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಬೇಕಾಗಿರೋಂಥ ಎಲ್ಲವನ್ನು ತುಂಬಿಸ್ಕೊಂಡು ಸುಖವಾಗಿರ್ಬೋದಾಗಿತ್ತು. ಯಾಕೆಲ್ಲವನ್ನು ತ್ಯಾಗ ಮಾಡಿ ಯೋಗಿಯ ಹಾಗೆ ಅವ್ರು ಬದುಕಿದ್ರು? ಆ್ಯನಿ ಬೆಸೆಂಟ್ರು ಯಾಕೆ ಭಾರತ ದೇಶಕ್ಕೆ ಬಂದರು? ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಟ ಮಾಡುವಂಥದ್ದು ಏನಿತ್ತು ಅವರಿಗೆ? ಯಾಕೆ ಮಾಡಿದ್ರು ಹೇಳಿ? ಅವರಿಗೆ ಸುಖವಾಗಿರ್ಬೋದಾಗಿತ್ತಲ್ಲ, ಅವ್ರಿಗೇನು ಕಡಿಮೆ ಆಗಿರಲಿಲ್ವಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬಂಧನಕ್ಕೂ ಈಡಾದ್ರಲ್ಲ ಅವರು. ಯಾವುದೋ ಐರ್ಲ್ಯಾಂಡ್ನ ಮಹಿಳೆ, ಇಂಗ್ಲೆಂಡ್ನಲ್ಲಿ ಹುಟ್ಟಿದಂಥ ಹೆಣ್ಣು ಕಡಲಾಚೆಯಿಂದ ಇಲ್ಲಿಗೆ ಬಂದು ಕರ್ಮಯೋಗಿಯಾಗಿ ನಮಗೋಸ್ಕರ ದುಡಿಯುವಂತಹ ಅವಶ್ಯಕತೆ ಏನಿತ್ತು? ಹನುಮಂತ ರಾಮನ ದೂತನಾಗಿ ಜೀವನವನ್ನೆಲ್ಲ ಯಾಕೆ ಕಳಿಬೇಕಾಗಿತ್ತು? ಅರ್ಥ ಮಾಡ್ಕೊಳ್ಳಿ. ಧರ್ಮದ ಯುಕ್ತತೆ, ಒಂದು ಉನ್ನತವಾದಂತಹ ಕೆಲಸ ಮಾಡುವಾಗ ನಮ್ಮ ಸ್ವಹಿತಾಸಕ್ತಿಗಳನ್ನೆಲ್ಲ ಬದಿಗಿಡಬೇಕು. ಅವು ಯಾವುದೂ ಮುಖ್ಯ ಅಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಪಾಸ್ತಿ ಯಾವುದೂ ಇಲ್ಲ. ಕಂಟ್ರಿ ಇಸ್ ಫಸ್ಟ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಧಸಿ. ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಹಾಗಾಗಿ ಅವುಗಳ ಔನ್ನತ್ಯ ಬಂದಾಗ, ಅವುಗಳ ಒಂದು ಕ್ಷೇಮವನ್ನು ನಾನು ನೋಡ್ಕೋಬೇಕಾಗಿ ಬಂದಾಗ ನನ್ನ ಸಂಸಾರವನ್ನು ತ್ಯಜಿಸಬೇಕು, ಬಿಡಬೇಕು. ನನಗಿದು ಬೇಕು ಅದು ಬೇಕು ಅಂತಂದರೆ ಸಾಧ್ಯವಿಲ್ಲ. ಹಾಗಾಗಿ ಗಮನಿಸಿ ನೋಡಿ, ಜಗತ್ತಿನಲ್ಲಿ 100 ಸರಕುಗಳಿದೆ. ಆದರೆ ಅದರಲ್ಲಿ ಯಾವ ಸರಕನ್ನು ನಾನು ತಗೋಬೇಕು, ಯಾವ ಸರಕನ್ನು ನಾನು ಪ್ರಮುಖ ಅಂತ ಪರಿಗಣಿಸಬೇಕು, ಯಾವ ಸರಕನ್ನು ನಾನು ತ್ಯಜಿಸಬೇಕು. ವೆರಿ 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 ಇಂಪಾರ್ಟೆಂಟ್. ಇದನ್ನು ನಾವು ಮತ್ತೆ ನೋಡಲ್ಲ.